ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನನ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ ನಾವ ಕರೆಂಟ್ ಅಫೇರ್ಸ್ ಒಳಗಿರ್ತಕ್ಕಂಥ ಯಾವ್ದ್ರಿ ಕರೆಂಟ್ ನ್ಯೂಸ್ ಒಳಗಿರ್ತಕ್ಕಂಥ ಒಂದ್ ಮೇಜರ್ ಟಾಪಿಕ್ ಅಂತ ತಗೊಂಬಂದೇವಿ. ಯಾವ್ದದು? ಅಮೆರಿಕಾ ರೀ. ಯಾರ್ರೀ? ಅಮೆರಿಕಾ, ಯು ಎಸ್ ಎ. ಯಾರು? ಯು ಎಸ್ ಎ. ಯಾಕಿದ ಕರೆಂಟ್ ಅಫೇರ್ಸ್ ಒಳಗ ಐತಿ? ಇದು ಕರೆಂಟ್ ಅಫೇರ್ಸ್ ಒಳಗ್ ಇರಾಕ್ ಕಾರಣ ಏನ? ಈಗ ಅಮೆರಿಕಾದ ಒಳಗ ಎರಡನೇ ಅವಧಿಗೆ ರಾಷ್ಟ್ರಾಧ್ಯಕ್ಷ ಅಥವಾ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಾರ? ಅವ್ರು ಬಂದಾದ್ಮೇಲೆ ಏನೇನು ಸುಧಾರಣೆಗಳಾಗಿದಾವು ಅಥವಾ ಅವ್ರು ಬಂದ ಕೂಡಲೇ ತಮ್ಮ ರಾಷ್ಟ್ರವನ್ನ ಬಲಿಷ್ಠ ಮಾಡಾಕ ಏನೇನು ರೂಲ್ಸ್ ಗಳನ್ನ ಜಾರಿಗೆ ತಗೊಂಬಂದಾರ? ಇದನ್ನ ತಗೊಂಡ್ಬರೋದ್ರಿಂದ ಜಾಗತಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಎಷ್ಟು ಪರಿಣಾಮ ಬೀರೈತಿ? ಇದು ನಮ್ಮ ಭಾರತದ ಮೇಲೂ ಎಫೆಕ್ಟ್ ಆಗೈತೇನು? ಯಾಕ ಏನು ಎಲ್ಲಾನು ಇವತ್ತ ಈ ವಿಡಿಯೋದೊಳಗ ನಾವ ಈ ಕ್ಲಾಸ್ ಮೂಲಕ ಸವಿಸ್ತಾರವಾಗಿ ತಿಳ್ಕೊಳ್ಳೋನು ಬರ್ರಿ. ಏನೇನಾಗೈತಪ್ಪ ಹಂಗಂತಂದ್ರ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಾರಪ್ಪ ಅಂತಂದ್ರ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಗೊಂಡಾರ. ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಗೊಂಡಾರ. ಅಮೆರಿಕಾದ ಒಳಗ್ ಒಂದ್ ರೂಲ್ಸ್ ಐತ್ರಿ. ನಮ್ಮಲ್ಲಿ ಹೆಂಗೈತಿಪಾ ಅಂತಂದ್ರ ಎಷ್ಟು ಸಲ ಬೇಕಾದಷ್ಟು ನಾವೇನಾಗ್ಬೋದು ಎಲೆಕ್ಷನ್ ಒಳಗ್ ನಾವ್ ನಿಲ್ಬಹುದು, ನಮ್ ಬಗ್ಗೆ ನಾವ್ ಪ್ರಚಾರ ಮಾಡ್ಕೋಬಹುದು, ಮತ್ತ ನಾವ ಏನಾಗ್ಬೋದು ರಾಷ್ಟ್ರಪತಿ ಆಗ್ಬೋದು, ಪ್ರಧಾನ ಮಂತ್ರಿ ಆಗ್ಬೋದು, ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ಆದ್ರ ಅಮೆರಿಕಾದ ಒಳಗ್ ಹಂಗಿಲ್ರಿ. ಒಬ್ಬ ವ್ಯಕ್ತಿಯಲ್ಲಿ ಕೇವಲ 2 ಸಲ ಅಷ್ಟೇ ಅಧ್ಯಕ್ಷರಾಗಿ ಮುಂದುವರಿಬಹುದ್ರಿ. ಎಷ್ಟ್ರಿ? 2 ಸಲ ಅಷ್ಟೇ ಅಧ್ಯಕ್ಷರಾಗಿ ಮುಂದುವರಿಬಹುದು. ಈಗ 1ನೇ ಅವಧಿಗೆ ಅವ್ರ ಅಧ್ಯಕ್ಷರಾಗಿ ಹೋಗಿದ್ರು. ಸೆಕೆಂಡ್ ಈ ಅವಧಿಗೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಅಧ್ಯಕ್ಷರಾಗಿ ಬಂದಾರ. ಬಂದ್ ಕೂಡಲೇ ಬಾಳ ಸ್ಟ್ರಿಕ್ಟ್ ಆಗಿ ಎಲ್ಲಾ ರಾಷ್ಟ್ರಗಳ ಮೇಲೂ ಒಂದಿಷ್ಟು ರೂಲ್ಸ್ ಗಳನ್ನ ಜಾರಿಗೆ ಮಾಡ್ಕೊಂಡ್ ಬಂದಾರ್ರಿ. ಎಲ್ಲಾ ಸ್ಟಾರ್ಟಿಂಗ್ ಬಂದ್ ಕೂಡಲೇ ಹೋದ್ ವರ್ಷ ನಮಗ ಏನ್ ಮಾಡಿದ್ರು? 2025 ಒಳಗ ಒಂದು ಶಾಕ್ ಕೊಟ್ರು. ಏನ್ ಮಾಡಿದ್ರಪ್ಪ ಅಂತಂದ್ರ ಎಲ್ಲಾ ರಾಷ್ಟ್ರಗಳ ಮೇಲೆ ಟ್ಯಾಕ್ಸ್ ಹೇರಿದ್ರಿ. ಅಧಿಕವಾಗಿ ಟ್ಯಾಕ್ಸ್ ಹೇರಿದ್ರು. ಯಾರ್ಯಾರ ಮೇಲೆ ಹೇರಿದ್ರು? ಹೆಚ್ಚಾಗಿ ಚೀನಾ ಮೇಲೆ ಹೇರಿದ್ರು, ರಷ್ಯಾ ಮೇಲೆ ಹೇರಿದ್ರು, ಆಮೇಲೆ ಭಾರತದ ಮೇಲೇನು ಹೇರಿದ್ರು. ಇದಕ್ ವಿರುದ್ಧವಾಗಿ ನಮ್ ಭಾರತ ಮತ್ತ ಚೀನಾ ಮತ್ತ ರಷ್ಯಾ ಏನ್ ಮಾಡಿದ್ವು ಅಂತಂದ್ರ ಅಮೆರಿಕಾದ ಮೇಲೂ ಅಮೆರಿಕಾ ಎಷ್ಟು % ಟ್ಯಾಕ್ಸ್ ಅನ್ನ ಅವ್ರ ಮೇಲೆ ಹೇರಿತೋ ಅಷ್ಟ % ಟ್ಯಾಕ್ಸ್ ಅನ್ನ ಅಮೆರಿಕಾದ ಮೇಲೆ ಅವರು ರಿಟರ್ನ್ ಹೇರೋದ್ರ ಮೂಲಕ ಏನ್ ಮಾಡಿದ್ರಪ್ಪ ಅಂತಂದ್ರ ತಮ್ಮ ದ್ವೇಷನ ತೀರಿಸ್ಕೊಂಡ್ರು. ಇನ್ ನೆಕ್ಸ್ಟ್ ನಮ್ ಭಾರತಕ್ಕೂ ಅವ್ರು ಏನ್ ಮಾಡಿದ್ರು? ವಾರ್ನಿಂಗ್ ಕೊಟ್ರು. ನೀವು ರಷ್ಯಾ ಜೊತೆ ಏನ್ ಮಾಡ್ರಿ? ತೈಲ ತರ್ಸೋದ್ ನಿಲ್ರಿ, ಆಯಿಲ್ ತರ್ಸೋದನ್ನ ನಿಲ್ಲಿಸ್ರಿ, ಇಲ್ಲಂತಂದ್ರ ನಾವ್ ನಿಮ್ಮೇಲಿನೂ ಹೇರ್ತೇವಿ ಅಂತ ಹೇಳಿ ನಮಗೂ ಧಮಕಿ ಕೊಟ್ರು. ಯಾರ? ಡೊನಾಲ್ಡ್ ಟ್ರಂಪ್ ಅವ್ರ. ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಅಂತಂದ್ರ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದ್ 2-3 ದಿವಸದ ಒಳಗ ಕರೆಂಟ್ ನ್ಯೂಸ್ ಒಳಗ ಏನೈತಪ್ಪ ಅಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಮಾಡ್ಯಾರಪ್ಪ ಅಂತಂದ್ರ ಕೇಳ್ದಂಕಂದ್ರ ಅವ್ರ ಕಾಂಟಿನೆಂಟ್ ಒಳಗ್ ಬರುವಂತದನ್ನ ಒಂದ್ ದಕ್ಷಿಣ ಅಮೆರಿಕಾದೊಳಗ್ ಕಂಡು ಬರ್ತಕ್ಕಂತ ವೆನೆಜುಲಾ ರಾಷ್ಟ್ರವನ್ನ ಕೇಳ್ದ ಆಕ್ರಮಣ ಮಾಡ್ಕೊಂಡ್ಬಿಟ್ರಿ. ಏನ್ ಮಾಡ್ಬಿಟ್ರು? ಆಕ್ರಮಣ ಮಾಡ್ಕೊಂಡ್ರು. ಅಲ್ಲಿ ಇರ್ತಕ್ಕಂತ CM ಅನ್ಬೋದು ಅಥವಾ ಅಲ್ಲಿರ್ತಕ್ಕಂತ ಅಧ್ಯಕ್ಷರನ್ನ ಏನ್ ಮಾಡಿದ್ರಪ್ಪ ಅಂತಂದ್ರ ಕೇಳ್ದ ಅರೆಸ್ಟ್ ಮಾಡ್ಕೊಂಡು ಒಂದ್ ಚೀಲ್ದಾಗ ಹಾಕೊಂಡ್ ಬಂದವ್ರ ಗತೆ ತಗೊಂಡ್ಬಂದ್ಬಿಟ್ರಿ ಅವ್ರ ವೈಫ್ ಅನ್ನ. ಯಾರವ್ರು ಹಂಗಿತ್ತಂದ್ರ ವೆನೆಜುಲಾ ಅಧ್ಯಕ್ಷರು ಯಾರಿದ್ರಪ್ಪ ಅಂತಂದ್ರ ನಿಕೋಲಸ್ ಮಡೇರೋ ಅವ್ರು ಇದ್ದರ್ರಿ. ಯಾರಿದ್ದರ್ರಿ? ನಿಕೋಲಸ್ ಮಡೇರೋ ಅವರು ಇದ್ರು. ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಇವ್ರನ್ನ ಅರೆಸ್ಟ್ ಮಾಡಾಕ ಅವ್ರು ಏನ್ ಕಾರಣ ಕೊಟ್ರಪ್ಪ ಅಂತಂದ್ರ ಈ ವ್ಯಕ್ತಿ ಹೆಚ್ಚಾಗಿ ಮಾದಕ ವಸ್ತುಗಳನ್ನ ರಫ್ತು ಮಾಡ್ತಿದ್ದ. ಯಾವ್ದ್ರಿ? ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಮುಂತಾದವುಗಳತ್ರದ್ದು ಒಣ ನೆಪ ನೀಡ್ಕೆರಿಂದ ಏನ್ ಮಾಡಿದ್ರಪ್ಪ ಅಂತಂದ್ರ ಈ ನಿಕೋಲಸ್ ಮಡೇರೋ ಅವ್ರನ್ನ ಏನ್ ಮಾಡಿದ್ರಪ್ಪ ಅಂತಂದ್ರ ಅರೆಸ್ಟ್ ಮಾಡ್ಕೊಂಡ್ ಬಂತಂದ್ರು. ಹಂಗಾತಂದ್ರ ಎಲ್ಲಿ ಬರ್ತೈತಿ ಇದು ವೆನೆಜುಲಾ ಅಂತಂದ್ರ ಈ ವೆನೆಜುಲಾ ಎಲ್ಲಿ ಕಂಡು ಬರ್ತೈತಿ? ಈ ಅಮೆರಿಕಾ ಎಲ್ಲಿ ಕಂಡು ಬರ್ತೈತಿ ನೋಡೋಂಬರ್ರಿ. ಈಗ ಇಲ್ಲಿ ಮೇಲ್ಗಡೆ ಈಗ ನಾ ಬಿಡ್ಸಾಕತ್ತೇನಲ್ಲ ಇದು ಉತ್ತರ ಅಮೆರಿಕಾ ರೀ. ಯಾವ್ದ್ರಿ? ಇದು ಉತ್ತರ ಅಮೆರಿಕಾ. ಇಲ್ಲಿ ಕೆಳಗಡೆ ಕಂಡು ಬರೋದ ಯಾವ್ದಪ್ಪ ಅಂತಂದ್ರ ದಕ್ಷಿಣ ಅಮೆರಿಕಾ ರೀ. ಯಾವ್ದ್ರಿ? ದಕ್ಷಿಣ ಅಮೆರಿಕಾ. ಹಂಗಾದ್ರೆ ಈ ವೆನೆಜುಲಾ ಮೇಲೆ ಅಷ್ಟ ಅಟ್ಯಾಕ್ ಮಾಡೈತೇನ್ರಿ? ಇಲ್ರಿ. ಇನ್ನ ಇದ್ರ ಜೊತೆ 5 ರಾಷ್ಟ್ರಗಳ ಮೇಲೇನು ಆಕ್ರಮಣ ನಡೆಸ್ತೇನಿ, ಇವ್ರನ್ನು ಇದೇ ರೀತಿ ಕಂಟ್ರೋಲ್ ತಗೋತೇನೆ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಾರ್ರಿ. ಏನ್ ಮಾಡ್ಯಾರ? ಇನ್ನ 5 ರಾಷ್ಟ್ರಗಳು ಯಾವ್ಯಾವ ಅಂತಂದ್ರ ಒಂದನೇದ್ದು ಇರಾನ್,
ಒಂದನೇದ್ದು ಇರಾನು, ಎರಡನೇದ್ದು ಕೊಲಂಬಿಯಾ ರೀ. ಯಾವುದು? ಎರಡನೇದ್ದು ಕೊಲಂಬಿಯಾ. ಮೂರನೇದ್ದು ಮೆಕ್ಸಿಕೋ. ಯಾವುದು? ಮೆಕ್ಸಿಕೋ. ನಾಲ್ಕನೇದ್ದು ಕ್ಯೂಬಾ. ನಾಲ್ಕನೇದು ಯಾವ್ದಪ್ಪ? ಕ್ಯೂಬಾ. ಇನ್ನೊಂದು ಯಾವ್ದಪ್ಪ ಅಂತಂದ್ರ ಗ್ರೀನ್ಲ್ಯಾಂಡ್ ರೀ. ಯಾವ್ದ್ರಿ? ಗ್ರೀನ್ಲ್ಯಾಂಡ್. ಯಾವ್ದು? ಗ್ರೀನ್ಲ್ಯಾಂಡ್. ಇವಷ್ಟು ತುರ್ನು ಏನ್ ಮಾಡ್ತೇವಿ, ನಾನು ನನ್ನ ಕಸ್ಟಡಿಗೆ ತಗೋತೇನಿ ಅಂತ ಹೇಳಿ ಯಾರು ಹೇಳತ್ತಾರ? ಟ್ರಂಪ್ ಅವ್ರು ಹೇಳತ್ತಾರ. ಏನ್ ನೆಪ ಕೊಟ್ಟಾರಪ್ಪ? ಈಗ ವೆನಿಜುಲಾ ಎಲ್ಲಿ ಬರ್ತೈತಿ? ಈ ಅಷ್ಟು ರಾಷ್ಟ್ರಗಳು ಎಲ್ಲಿ ಬರ್ತಾವು ನೋಡೋಣ್ರಿ. ಇದ ಉತ್ತರ ಅಮೆರಿಕಾ, ಇದ ದಕ್ಷಿಣ ಅಮೆರಿಕಾ. ಇದ್ರ ಒಳಗ ಇಲ್ಲಿ ಈ ಪಾರ್ಟ್ ಒಳಗ್ ಬರ್ತಕ್ಕಂಥದ್ದು ಅಲಸ್ಕಾ ರೀ. ಯಾವ್ದಿದ? ಅಲಸ್ಕಾ. ಇದು ಕೆನಡಾ. ಯಾವ್ದ್ರಿ? ಇದು ಕೆನಡಾ. ಇಲ್ಲಿ ಮಿಡ್ಲ್ ಕಂಡು ಬರೋದ ಯಾವ್ದಪ್ಪ ಅಂತಂದ್ರ ಅಮೆರಿಕಾ ರೀ. ಯಾವ್ದ್ರಿ? ಅಮೆರಿಕಾ, USA. ಇಲ್ಲಿ ಕೆಳಗ್ ಕಂಡು ಬರೋದ ಮೆಕ್ಸಿಕೋ ರೀ. ಯಾವ್ದು? ಮೆಕ್ಸಿಕೋ. ಇಲ್ಲಿ ಕಂಡು ಬರೋದ ಒಂದು ದ್ವೀಪ ರಾಷ್ಟ್ರ ಯಾವ್ದಪ್ಪ ಅಂತಂದ್ರ ಗ್ರೀನ್ಲ್ಯಾಂಡ್. ಯಾವ್ದ್ರಿ? ಗ್ರೀನ್ಲ್ಯಾಂಡ್. ನೆಕ್ಸ್ಟ್ ಈ ದಕ್ಷಿಣ ಭಾಗದೊಳಗ ದಕ್ಷಿಣ ಅಮೆರಿಕಾದೊಳಗ್ ಕಂಡು ಬರ್ತಕ್ಕಂತ ರಾಷ್ಟ್ರ ಯಾವ್ದಪ್ಪ ಅಂತಂದ್ರ ಈಗ ಆಕ್ರಮಣಕ್ಕೊಳಗಾಗಿರುವಂತ ವೆನೆಜುವೆಲಾ. ಅದ್ರ ಬಾಜುಕನ ಕಂಡು ಬರೋದು ಯಾವ್ದಪ್ಪ ಅಂತಂದ್ರ ಕೊಲಂಬಿಯಾ. ಯಾವ್ದ್ರಿ? ಕೊಲಂಬಿಯಾ. ಇನ್ನ ಕ್ಯೂಬಾ ಎಲ್ಲೈತಪ್ಪ ಅಂತಂದ್ರ ಅದು ದ್ವೀಪಗಳ ಜೊತೆ ಹಂಚಿಕೆ ಆಗೈತಿ, ಇಲ್ಲೈತಿ. ಇದ ಯಾವ್ದ್ರಿಪ್ಪ ಅಂತಂದ್ರ ಕ್ಯೂಬಾ. ಯಾವ್ದ್ರಿ? ಕ್ಯೂಬಾ. ಈ ಕಡೆ ಯುರೇಷಿಯಾ ಕಡೆ ಹಂಚಿಕೆ ಆಗಿದ್ದ ಇನ್ನೊಂದು ರಾಷ್ಟ್ರ ಯಾವ್ದಪ್ಪ ಅಂತಂದ್ರ ಇರಾನ್ ರೀ. ಯಾವ್ದ್ರಿ? ಇಲ್ಲಿ ಇರಾನ್ ಐತಿ. ಈ ಅಷ್ಟ್ರೂ ರಾಷ್ಟ್ರಗಳ ಮೇಲೆ ಯಾಕೆ ಅಮೆರಿಕಾಗ್ ಸಿಟ್ಟೈತಿ, ಮತ್ತೆ ಈಗ ಡೈರೆಕ್ಟ್ ಆಗಿ ಯಾಕೆ ವೆನೆಜುಲಾ ಮೇಲೆ ಅಟ್ಯಾಕ್ ಮಾಡೈತಪ್ಪ ಅಂತಂದ್ರ, ಈ ಅಮೆರಿಕಾ ಮತ್ತ ವೆನೆಜುಲಾಕ ಯಾಕ ಅಟ್ಯಾಕ್ ಮಾಡೈತಪ್ಪ ಅಂತಂದ್ರ ತೈಲ ನಿಕ್ಷೇಪ ನೆಪ ಇಟ್ಕೊಂಡ್ರಿ. ಅದೆಲ್ಲಾರ್ಗೂ ಗೊತ್ತೈತಿ. ಯಾಕಂದ್ರ ಅಮೆರಿಕಾ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಒಳಗ ಅತಿ ಶ್ರೀಮಂತ ರಾಷ್ಟ್ರ ಮತ್ತ ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ಕರೆಸ್ಕೊಂತೈತಿ. ಪ್ರಸ್ತುತವಾಗಿ ಏನಾಗತ್ತಾವ ಅಂತಂದ್ರ ದಿನಾ ದಿನ ಪ್ರತಿಯೊಂದು ದೇಶಗಳನ್ನು ಬೆಳ್ಕೋತನ ಹೊಂಟಾವ. ಅದನ್ನ ಹಿಂದ್ ಹಾಕಾಕತ್ತಾವ ಅನ್ನೋ ಒಂದು ಭಯ ಯಾರನ್ನ ಕಾಡಾಕತೈತಪ್ಪ ಅಂತಂದ್ರ ಟ್ರಂಪ್ ಅವ್ರನ್ನ ಕಾಡಾಕತೈತಿ. ಅದಕ್ಕೆ ಅವ್ರ ಏನ್ ಮಾಡಿದ್ರಂದ್ರ, ಈ ವೆನೆಜುಲಾ ಅತ್ಯಂತ ಸಂಪತ್ ಭರಿತ ರಾಷ್ಟ್ರ ರೀ. ಅತ್ಯಂತ ಸಂಪತ್ ಭರಿತ. ಎಂತ ಸಂಪತ್ ಭರಿತಪ್ಪ ಅಂತಂದ್ರ ಅಲ್ಲಿ ಎಲ್ಲಿ ನೀವು ತೋಡಿದ್ರುನು ತೈಲ ನಿಕ್ಷೇಪಗಳು ಸಿಗ್ತಾವ. ಏನ್ ಸಿಗ್ತಾವ? ತೈಲ ನಿಕ್ಷೇಪಗಳನ್ನ ಕಂಡು ಬರ್ತಾವ. ಹಂಗಾತಂದ್ರ ತೈಲ ನಿಕ್ಷೇಪಗಳು ಎಷ್ಟು ಪರ್ಸೆಂಟ್ ಅದಾವಪ್ಪ ಅಂದ್ರ ಜಾಗತಿಕವಾಗಿ ಹಂಚಿಕೆ ಆಗಿರ್ತಕ್ಕಂಥ ತೈಲ ಒಳಗ 19.35% ನಷ್ಟ ಅಷ್ಟು ತೈಲ ನಿಕ್ಷೇಪಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರ ಬರೀ ವೆನೆಜುಲಾ ಒಳಗ ಕಂಡು ಬರ್ತಾವ್ರಿ. ಎಲ್ಲಿ? ವೆನೆಜುವೆಲಾ ಒಳಗನ ಕಂಡು ಬರ್ತಾವ. ನೋಡ್ರಿ, ಇಡೀ ಜಾಗತಿಕವಾಗಿ 19.9% ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ವೆನೆಜುವೆಲಾ ಒಳಗ ಕಂಡು ಬರ್ತೈತಿ. ಮತ್ತ ಅಲ್ಲಿ ಅತ್ಯಂತ ಪ್ರಮುಖವಾದ ಖನಿಜಗಳು ಸಿಗ್ತಾವ. ಯಾವ್ಯಾವವು? ಅತ್ಯಂತ ಪ್ರಮುಖವಾದ ಖನಿಜಗಳು ಸಿಗ್ತಾವ. ಯಾವ ಸಿಗ್ತಿರ್ಬೋದಲ್ಲಿ? ಲಿಥಿಯಂ ಆಗಿರ್ಬೋದು. ಯಾವ್ದ್ರಿ? ಲಿಥಿಯಂ ಆಗಿರ್ಬೋದು. ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು. ಯಾವ್ದ್ರಿ? ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು. ಇವೆಲ್ಲಾನು ಅಲ್ಲಿ ಏನಾಗತ್ತವಪ್ಪ ಅಂತಂದ್ರ ಜಾಸ್ತಿ ಸಿಗತ್ತವ. ಈಗ ಪ್ರತಿಯೊಂದು ರಾಷ್ಟ್ರದೊಳಗ ಪ್ರತಿಯೊಬ್ರು ಏನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾರು ಮೊಬೈಲ್ ಯೂಸ್ ಮಾಡ್ತಾರ. ಈ ಮೊಬೈಲ್ ಯೂಸ್ ಮಾಡಾತಾರಪ್ಪ ಅಂತಂದ್ರ ಮೊಬೈಲ್ ಒಳಗ ಬ್ಯಾಟ್ರಿ ಬಳಕೆಗೆ ಏನ್ ಬಳಕೆ ಮಾಡ್ತೇವಪ್ಪ ನಾವಂತಂದ್ರ ಲಿಥಿಯಂ ಅನ್ನ ಬಳಕೆ ಮಾಡ್ತೇವಿ. ಏನ್ ಮಾಡ್ತೇವ್ರಿ? ಲಿಥಿಯಂ ಅನ್ನ ಬಳಕೆ ಮಾಡ್ತೇವಿ. ನಾವ್ ಯಾರು ಎಜುಕೇಟೆಡ್ ಇರ್ಲಿ ಅನ್ಎಜುಕೇಟೆಡ್ ಇರ್ಲಿ ಎಲ್ಲಾರ್ ಕೈಯಾಗುನು ಏನ್ ಇರ್ತಾವಪ್ಪ ಅಂತಂದ್ರ ಎಲ್ಲಾರ್ ಕೈಯಾಗೂ ಈಗ ಒಂದ್ ಸ್ಮಾರ್ಟ್ ಫೋನ್ ಇರ್ತಾವ. ಈ ಸ್ಮಾರ್ಟ್ ಫೋನ್ ಒಳಗ್ ನಾವ್ ಏನ್ ಯೂಸ್ ಮಾಡ್ತಾರಪ್ಪ ಅಂತಂದ್ರ ಲಿಥಿಯಂ ಅನ್ನ ಹೆಚ್ಚಾಗಿನ ಬಳಕೆ ಮಾಡ್ತಾರ. ಈ ಬಳಕೆ ಮಾಡೋದ್ರಿಂದ ಈಗ ಏನಾಗ್ಬಿಟ್ಟೈತಪ್ಪ ಅಂತಂದ್ರ ಅವ್ರಿಗೆ ಒಂದು ರೀತಿ ಈ ಅತಿ ಅಮೂಲ್ಯವಾದ ಖನಿಜಗಳು ಇಲ್ಲೇ ಸಿಗಾಗ್ತಾವಪ್ಪ ಅಂತಂದ್ರೆ ಈ ರಾಷ್ಟ್ರವನ್ನ ನಾವು ಕಬ್ಜಾ ಮಾಡ್ಕೊಂಡ್ಬಿಟ್ವಿ ಅಂದ್ರ ಅಲ್ಲಿ ಅದ್ರ ಮೇಲೆ ನಮ್ಮ ಹಿಡಿತಾ ಇತ್ತಂದ್ರೆ ಈ ರಾಷ್ಟ್ರಕ್ಕೆ ಬರ್ತಕ್ಕಂತ ಅಷ್ಟು ಆದಾಯ ಯಾರಿಗ್ ಸಿಗ್ತೈತಿ? ಅಮೆರಿಕಕ್ಕ ಹೋಗ್ತೈತಿ. ಮತ್ತೆ ನಮ್ಮ ರಾಷ್ಟ್ರ ಏನಾಗ್ತೈತಿ? ಮತ್ತೆ ಬಲಿಷ್ಠ ಆಗ್ತೈತಿ. ಮತ್ತೆ ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ಆರ್ಥಿಕ ವ್ಯವಸ್ಥೆ ಒಳಗ್ ನಾನು ನಿಲ್ತೇನೆ ಅನ್ನೋದು ಹುಚ್ಚಾಟ ಯಾರಿಗಪ್ಪ ಅಂತಂದ್ರ ಈಗ ನಮ್ಮ ಟ್ರಂಪ್ದವ್ರಿಗೆ. ಮತ್ತೇನಾಗೈತಪ್ಪ ಅಂತಂದ್ರ ಈ ಇಷ್ಟ ಇದ್ರ ಜಗಳ ಏನ್ ಇದ್ರಕಿಲ್ರಿ 1998 ಒಳಗ ಈ ಏನ್ ವೆನೆಜುವೆಲಾ ಐತಲ್ಲ ಸ್ಪೇನ್ ರಾಷ್ಟ್ರದಿಂದ ಸ್ವತಂತ್ರ ಪಡ್ಕೊಂತೈತಿ. ಯಾವ ರಾಷ್ಟ್ರ ರೀ? ಸ್ಪೇನ್ ರಾಷ್ಟ್ರದಿಂದ ಸ್ವತಂತ್ರವನ್ನ ಪಡ್ಕೊಂತೈತಿ. ಸ್ವತಂತ್ರ ಪಡ್ಕೊಂಡ್ಮೇಲೆ ಫಸ್ಟ್ ಅಧ್ಯಕ್ಷರಾಗಿ ಯಾರು ಬರ್ತಾರಪ್ಪ ಅಂದ್ರ ಹ್ಯೂಗೋ ಚಾವೆಸ್ ಅವರು ಬರ್ತಾರ. ಯಾರು ಬರ್ತಾರ?
ಹ್ಯೂಗೋ ಚಾವೆಸ್ ಅವರು ಬರ್ತಾರ. ಯಾರು ಬರ್ತಾರ್ರಿ? ಹ್ಯೂಗೋ ಚಾವೆಸ್ ಅವರು ಅಧ್ಯಕ್ಷರಾಗಿ ಬರ್ತಾರ. ಈ ಫಸ್ಟ್ ಏನಿದು ಸ್ವತಂತ್ರಗೊಳ್ತೈತಲ್ಲ ಸ್ಪೇನ್ ರಾಷ್ಟ್ರದಿಂದ ಸ್ವತಂತ್ರ ಆದ್ಮೇಲೆ ಏನ್ ಇವ್ರ ಆಡಳಿತಕ್ಕೆ ಬರ್ತಾರಲ್ಲ ಹ್ಯೂಗೋ ಚಾವೆಸ್ ಅವರು ಬಂದ ಮೇಲೆ ಒಂದಿಷ್ಟು ಕಠಿಣವಾದ ರೂಲ್ಸ್ಗಳನ್ನ ಜಾರಿಗೆ ತಗೊಂಡ್ಬರ್ತಾರ್ರಿ. ಒಂದಿಷ್ಟು ಕಠಿಣವಾದ ರೂಲ್ಸ್ಗಳನ್ನ ಜಾರಿಗೆ ತಗೊಂಡ್ಬರ್ತಾರೆ. ಎಲ್ಲೇ ವೆನೆಜುವೆಲಾ ಒಳಗ್ ತಗೊಂಡ್ಬರ್ತಾರ. ಇವ್ರು ಈ ಸ್ಟ್ರಿಕ್ಟ್ ರೂಲ್ಸ್ ತಗೊಂಡ್ಬರೋದ್ರಿಂದ ಏನಾಗ್ತೈತೆ ಅಂದ್ರ ಈ ವೆನೆಜುವೆಲಾ ತೈಲ ಮಾರುಕಟ್ಟೆಯಿಂದ ರೀ ವೆನೆಜುವೆಲಾ ತೈಲ ಮಾರುಕಟ್ಟೆಯಿಂದ ಯಾವ್ದು ಹೊರಗ್ ಬೀಳ್ತೈತಪ್ಪ ಅಂತಂದ್ರ ಅಮೆರಿಕ ರಾಷ್ಟ್ರ ಹೊರಗ್ ಬಂದ್ಬಿಡ್ತೈತಿ. ಅಮೆರಿಕ ರಾಷ್ಟ್ರ ಏನಾಗ್ಬಿಡ್ತೈತಿ ಹೊರಗ್ ಬಂದ್ಬಿಡ್ತೈತಿ. ಯಾಕಂದ್ರ ಅದಕ್ ಮುಂದಲ್ಲೇ ವ್ಯಾಪಾರ ಮಾಡಕ್ ಆಗಂಗೇ ಇಲ್ಲ. ಈ ಸೀಟ್ ಯಾರಿಗ್ ಉಳಿದ್ ಬಿಡ್ತೈತಿ? ಅಮೆರಿಕಾಕ ಉಳಿದ್ ಬಿಡ್ತೈತಿ. ಆಮೇಲೆ ವೆನೆಜುವೆಲಾ ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡ್ತೈತಪ್ಪ ಅಂದ್ರ ಯಾರ್ ಜೊತೆ ತೈಲ ರಫ್ತು ಸ್ಟಾರ್ಟ್ ಮಾಡ್ಬಿಡ್ತೈತಿ ಅಂದ್ರ ಚೀನಾ ಜೊತೆ ಸ್ಟಾರ್ಟ್ ಮಾಡ್ಬಿಡ್ತೈತಿ. ಯಾವ ರಾಷ್ಟ್ರ ಜೊತೆ ರೀ? ಚೀನಾ ಜೊತೆ ಸ್ಟಾರ್ಟ್ ಮಾಡ್ಬಿಡ್ತೈತಿ. ಮೊದ್ಲ ಅಮೆರಿಕಾಗ್ ಚೀನಾಗ ಆಗ್ ಬರಂಗಿಲ್ಲ. ಅಂತದ್ರೊಳಗ ವೆನೆಜುವೆಲಾ ಮಾರುಕಟ್ಟೆಯಿಂದ ಯಾರನ್ನ ಹೊರಗ್ ಹಾಕ್ಬಿಟ್ರು, ಅಮೆರಿಕಾನ್ ಹೊರಗ್ ಹಾಕ್ಬಿಟ್ರು. ಅದ್ರೊಳಗ ಒಂದಿಷ್ಟು ಸ್ಟ್ರಿಕ್ಟ್ ರೂಲ್ಸ್ ಗಳು ಬಂದು ಅದಕ್ ಅಮೆರಿಕ ಏನ್ ಮಾಡತ್ತಿತ್ತು ಅಂದ್ರ ಕಾಯ್ಕೊಂಡ್ ಕುಂತಿತ್ತು. ಪದೇ ಪದೇ ಯಾವ್ದಾರ ಒಂದ್ ನೆಪ ಇಟ್ಕೊಂಡು ವೆನೆಜುವೆಲಾ ಮೇಲೆ ಅಟ್ಯಾಕ್ ಮಾಡ್ತಿತ್ತು. ಆದ್ರೆ ಆಗ್ತಿರ್ಲಿಲ್ಲ. ಈ ಸಲ ಏನ್ ಮಾಡ್ಬಿಟ್ರು ಅಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನೇ ಅವರು ತಗೊಂಬಂದ್ಬಿಟ್ಟ ಅವ್ರ ಮೇಲೆ ಒಂದ್ ಒಣ ನೆಪ ಹೂಡಿ ಯಾವ್ದು ಮಾದಕ ವ್ಯಸನಿ ಅಂತ ಹೇಕರಿಂದ ಮಾದಕ ವಸ್ತುಗಳನ್ನ ಇವ ಮಾರ್ತಾನ ಬೇರೆ ದೇಶಕ್ಕ, ಈತ ಒಬ್ಬ ಕಳ್ಳ ಅಂತ ಹೇಕರಿಂದ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಮೇಲೆ ಆಪಾದನೆ ಮಾಡಿ ಆ ರಾಷ್ಟ್ರವನ್ನ ಕಬ್ಜಾ ಮಾಡ್ಕೊಂಡಾರ. ಹಂಗಾದ್ರೆ ತೈಲ ನಿಕ್ಷೇಪ ಒಳಗ ವೆನೆಜುವೆಲಾ ಎಷ್ಟನೇ ಸ್ಥಾನದೊಳಗ ಐತಂದ್ರ ಜಾಗತಿಕವಾಗಿ 1ನೇ ಸ್ಥಾನದೊಳಗ ಐತ್ರಿ. ಎಷ್ಟನೇ ಸ್ಥಾನ? ಫಸ್ಟ್ ಪ್ಲೇಸ್ ಒಳಗ ಐತಿ. ಅಲ್ಲಿ ಸುಮಾರು 30,320 ಶತಕೋಟಿಯಷ್ಟು 320 ಶತಕೋಟಿ ಬ್ಯಾರಲ್ ಅಷ್ಟು ಏನ್ ಸಿಗ್ತೈತಪ್ಪ ಅಂತಂದ್ರ ತೈಲಗಳು ಸಿಗ್ತಾವ ನೋಡ್ರಿ. ಇನ್ನ ಅಮೆರಿಕ ಎಷ್ಟನೇ ಸ್ಥಾನದೊಳಗ ಐತಪ್ಪ ಅಂತಂದ್ರ ಜಾಗತಿಕವಾಗಿ 10ನೇ ಸ್ಥಾನದೊಳಗ ಐತಿ. ಎಷ್ಟ್ರಿ? 10ನೇ ಸ್ಥಾನದೊಳಗ ಐತಿ. ಈ 10ನೇ ಪ್ಲೇಸ್ ಒಳಗ ಇರೋದಕ್ಕ ಅದಕ್ಕೆ ಅರ್ಧ ಹೊಟ್ಟಿವ್ರಿ. ಅದಕ್ಕ ಫಸ್ಟ್ ಪ್ಲೇಸ್ ಒಳಗ ಇರ್ತಕ್ಕಂಥ ವೆನೆಜುವೆಲಾ ಮೇಲೆ ನಾವು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ಬಿಟ್ವಿ ಅಂತಂದ್ರ ನಾವು ಡೈರೆಕ್ಟ್ ಆಗಿ 1ನೇ ಪ್ಲೇಸಿಗೆ ಹೋಗ್ಬೋದು ಅನ್ನೋದ ಅವ್ರ ವಿಚಾರ. ಇನ್ ನೆಕ್ಸ್ಟ್ ಈ ವೆನೆಜುವೆಲಾವನ್ನ ಅಟ್ಯಾಕ್ ಏನೋ ಮಾಡ್ಕೊಂಡ್ರು. ಈಗ ಅಲ್ಲಿ ಯಾರು ಈಗ ನಮ್ಮಲ್ಲಿ ರಾಷ್ಟ್ರಪತಿ ತೀರ್ಕೊಂಡ್ರು ಅಥವಾ ಸತ್ರು ಅಥವಾ ಅವ್ರ ಉಪಸ್ಥಿತಿ ಒಳಗ ಉಪರಾಷ್ಟ್ರಪತಿ ಹೆಂಗ ರಾಷ್ಟ್ರಪತಿಯಾಗಿ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರಲ್ಲ, ಹಂಗ ವೆನೆಜುವೆಲಾ ಈಗ ಪ್ರಸ್ತುತ ಉಪ ಅಧ್ಯಕ್ಷರಾಗಿ ಯಾರದಾರಪ್ಪ ಅಂತಂದ್ರ ಅಲ್ಲಿನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾದಂತ ಡೆಲ್ಸಿ ರಾಡಿಗ್ರಸ್ ಯಾರ್ರಿ? ಡೆಲ್ಸಿ ರಾಡಿಗ್ರಸ್ ಅವರು ಪ್ರಸ್ತುತ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಅಥವಾ ಅಧ್ಯಕ್ಷರಾಗಿ ಏನ್ ಮಾಡತ್ತಾರಪ್ಪ ಅಂತಂದ್ರ ವೆನೆಜುವೆಲಾ ಒಳಗ ಆಡಳಿತ ನಡ್ಸತ್ತಾರ. ಆದ್ರೂ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಮಾಡಾರ, ನೆಕ್ಸ್ಟ್ ಅಧ್ಯಕ್ಷ ಆಗಿ ನಾನ ಮುಂದುವರಿತೇನೆ, ಇಲ್ಲಿನ 47ನೇ ಅಧ್ಯಕ್ಷ ಆಗಿ ನಾನ ಮುಂದುವರಿತೇನೆ ಅಂತ ಹೇಳಿ ಘೋಷಣೆ ನೀಡಿದಾರ. ಹಂಗಾದ್ರ ನಾ ಆಗಲೇ ಹೇಳದ್ನಿ, ಈ ವೆನೆಜುವೆಲಾ ಹೊರತುಪಡಿಸಿ ಇನ್ನೂ 5 ರಾಷ್ಟ್ರಗಳ ಮೇಲೆ ಏನ್ ಮಾಡ್ಯಾರಪ್ಪ ಇವರು ಅಟ್ಯಾಕ್ ಮಾಡ್ತೇನೆ ಅಂತ ಹೇಳಿದಾರ. ಯಾವ್ಯಾವ್ರಿ? ಫಸ್ಟ್ ಒನ್ ತಿಳ್ಕೊಂಡು, ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರ ಗ್ರೀನ್ಲ್ಯಾಂಡ್ ರೀ. ಗ್ರೀನ್ಲ್ಯಾಂಡ್ ಆಗಲೇ ನಾವ್ ನೋಡಿದಂಗ ಗ್ರೀನ್ಲ್ಯಾಂಡ್ ಎಲ್ಲಿತ್ರಿ? ಗ್ರೀನ್ಲ್ಯಾಂಡ್ ಎಲ್ಲಿತ್ತು? ಉತ್ತರ ಅಮೆರಿಕಾದ ಈ ಮೇಲ್ಭಾಗದ ಒಳಗ ಹಂಚಿಕೆ ಆಗ ದ್ವೀಪ ರಾಷ್ಟ್ರ. ಪ್ರಪಂಚದ ಅತಿ ದೊಡ್ಡ ದ್ವೀಪ ರಾಷ್ಟ್ರ ಅಂತ ನಾವ್ ಯಾವ್ದನ್ ಕರಿತೇವಪ್ಪ ಅಂತಂದ್ರ ಗ್ರೀನ್ಲ್ಯಾಂಡ್ ಅನ್ನ ಕರಿತೇವಿ. ಯಾವ್ದ್ರಿ? ಗ್ರೀನ್ಲ್ಯಾಂಡ್ ಅನ್ನ ಕರಿತೇವಿ. ಗ್ರೀನ್ಲ್ಯಾಂಡ್ ಉತ್ತರ ಅಮೆರಿಕಾದ ಮೇಲ್ಭಾಗದ ಒಳಗ ಹಂಚಿಕೆ ಆಗೇತಿ. ಪ್ರಪಂಚದ ಅತಿ ದೊಡ್ಡ ದ್ವೀಪ ರಾಷ್ಟ್ರ ರೀ. ಏನ್ರಿ ಇದ? ಅತಿ ದೊಡ್ಡ ದ್ವೀಪ ರಾಷ್ಟ್ರ. ಅತಿ ದೊಡ್ಡ ದ್ವೀಪ ರಾಷ್ಟ್ರ ಏನೋ ಹೌದು. ಆದ್ರ ಅದೇ ರೀತಿ ಅತಿ ದೊಡ್ಡದಾಗಿತ್ತಂದ್ರೂ ಕೂಡ ಅಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದೈತಿ. ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದೈತಿ. ಬರೀ ಅಲ್ಲಿ ಜನಸಂಖ್ಯೆ ಎಷ್ಟೈತಪ್ಪ ಅಂತಂದ್ರ 57,000 ಅಷ್ಟ ಐತ್ರಿ. ಎಷ್ಟ್ರಿ? 57,000 ಅಷ್ಟ ಐತಿ. ಇಲ್ಲಿ ನಮ್ಮ ಒಂದ್ ಹಳ್ಳಿ ಒಳಗುನು ಸಂಬಂಧ ಇಷ್ಟ ಕಡಿಮೆ ಇರಂಗಿಲ್ಲ. ಅಷ್ಟ ಅಲ್ಲಷ್ಟ ಐತಿ. ಯಾವ್ದ? ಆ ದ್ವೀಪ ರಾಷ್ಟ್ರದೊಳಗ.
ಪ್ರಸ್ತುತ ಈ ಗ್ರೀನ್ಲ್ಯಾಂಡ್ ರೀ ಡೆನ್ಮಾರ್ಕ್ ರೀ ಡೆನ್ಮಾರ್ಕ್ ರಾಷ್ಟ್ರದ ಅಥವಾ ಡೆನ್ಮಾರ್ಕ್ ವಸಾಹತುವಿನ ಅಡಿಯೊಳಗನ ಡೆನ್ಮಾರ್ಕ್ ವಸಾಹತು ರಾಷ್ಟ್ರದೊಳಗನ ಅದ್ರ ಅಡಿಯೊಳಗನ ಏನ್ ಮಾಡತೈತಪ್ಪ ಅಂತಂದ್ರ ನಿರ್ವಹಿಸತೈತ್ ಹೊರತಾಗಿ ಇನ್ನೂ ಸಂಪೂರ್ಣ ಸ್ವತಂತ್ರ ರಾಷ್ಟ್ರ ಆಗಿ ಘೋಷಣೆ ಆಗಿಲ್ಲ. ಯಾವ್ದು? ಗ್ರೀನ್ಲ್ಯಾಂಡ್. ಹಂಗಾತಂದ್ರ ಇದು ಎಲ್ಲಿ ಕಂಡು ಬರ್ತೈತಿ ನಮಗ ಅಂತಂದ್ರ ಉತ್ತರ ಅಮೆರಿಕಾದ ಅರ್ಕಾಟಿಕ್ ಸಾಗರ ಉತ್ತರ ಅಮೆರಿಕಾದ ಅರ್ಕಾಟಿಕ್ ಸಾಗರ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರದ ಉತ್ತರದ ಅಟ್ಲಾಂಟಿಕ್ ಸಾಗರದ ನಡುವೆ ಇರ್ತಕ್ಕಂಥ ದ್ವೀಪನ ಯಾವ್ದಪ್ಪ ಅಂತಂದ್ರ ಗ್ರೀನ್ಲ್ಯಾಂಡ್ ಆಗೈತಿ. ಪ್ರಸ್ತುತ ಇಲ್ಲಿ ಲೋಕಲ್ ಗೌರ್ಮೆಂಟ್ ನ ಐತ್ರಿ. ಇಲ್ಲಿ ಪ್ರೆಸೆಂಟ್ ಪ್ರಧಾನ ಮಂತ್ರಿಯವರಾಗಿ ಯಾರದಾರಪ್ಪ ಅಂತಂದ್ರ ಜೇಮ್ಸ್ ಫೆಡ್ರಿಕ್ಸ್ ನಿಲ್ಸೆನ್ ಅವ್ರ ಅದಾರ. ಯಾರದಾರ್ರಿ? ಜೇಮ್ಸ್ ಫೆಡ್ರಿಕ್ ನಿಲ್ಸೆನ್ ರವರು ಅದಾರ. ಇದರ ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವ್ದಪ್ಪ ಅಂತಂದ್ರ ನ್ಯೂಕ್ ರೀ. ಯಾವ್ದು? ನ್ಯೂಕ್. ಇಲ್ಲಿ ಇರ್ತಕ್ಕಂಥ ಜನಾಂಗ ಯಾವ್ದಪ್ಪ ಅಂತಂದ್ರ ಇನ್ಯೂಟ್. ಯಾವ್ದ್ರಿ? ಇನ್ಯೂಟ್. ಇದ್ರ ಮೇಲೂ ಯಾವ ನೆಪ ಒಡ್ಡಾತೈತ್ಪಾ ಅಂತಂದ್ರ ವೆನಿಜುಲಾ ಮೇಲೆ ಪ್ರಸ್ತುತ ಅಲ್ಲಿ ಪ್ರಧಾನಿ ಅಥವಾ ಅಲ್ಲಿದ ಅಧ್ಯಕ್ಷ ಸರಿ ಇಲ್ಲ ಅಂತ ಹೇಳಿಕೆರಿಂದ ಮತ್ತ ಮಾದಕ ವಸ್ತುಗಳು ಜಾಸ್ತಿ ರಫ್ತಾಗತ್ತವ ನೆಪ ನೀಡಿದ್ರ ಗ್ರೀನ್ಲ್ಯಾಂಡ್ ಏನ್ ನೀಡೈತ್ಪಾ ಅಂತಂದ್ರ ನೀವು ಅತ್ಯಂತ ಪ್ರಬಲ ಇಲ್ಲ, ನೀವು ದುರ್ಬಲ ಅದೇರಿ. ನಿಮ್ ಮೇಲೆ ಬೇರೆ ರಾಷ್ಟ್ರ ಏನ್ ಮಾಡ್ಬೋದು? ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು. ಈಸಿಯಾಗಿ ಅಟ್ಯಾಕ್ ಮಾಡಿದ್ರಂದ್ರ ನಿಮ್ ಸಂರಕ್ಷಣೆಗೆ ಯಾರಿಲ್ಲ, ಅದಕ್ಕ ನಿಮ್ಮನ್ನ ನಾವ್ ಸಂರಕ್ಷಿಸ್ತೇವಿ ಅಂತ ಹೇಳಿಕೆರಿಂದ ಆ ನೆಪ ಒಡ್ಡೋದ್ರ ಮೂಲಕ ಗ್ರೀನ್ಲ್ಯಾಂಡ್ ಅನ್ನು ವಶಕ್ ತಗೋತೇನಿ ಅಂತ ಹೇಳಿ ಯಾರು ಹೇಳಿದಾರಪ್ಪ ಅಂತಂದ್ರ ಅಮೆರಿಕ ಅಧ್ಯಕ್ಷ ಆದಂತ ಪ್ರಸ್ತುತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದಾರ. ನೆಕ್ಸ್ಟ್ ಯಾವ ರಾಷ್ಟ್ರ ರೀ? ಕ್ಯೂಬಾ. ಯಾವ್ದ್ರಿ? ಕ್ಯೂಬಾ. ಕ್ಯೂಬಾ ಎಲ್ಲಿ ಕಂಡು ಬಂದಿತ್ತು ತಗಳೆ? ನಾವ್ ನೋಡಿದ್ವಿ. ಕ್ಯೂಬಾ ಎಲ್ಲಿತ್ತಪ್ಪ ಅಂತಂದ್ರ ಇಲ್ಲಿ ಮಿಡಲ್ ಕಣ್ಸಿತ್ ನಮಗ. ಮ್ಯಾಲೆ ಉತ್ತರ ಅಮೆರಿಕಾ ಐತಿ, ಕೆಳಗಡೆ ದಕ್ಷಿಣ ಅಮೆರಿಕಾ ಐತಿ. ಇಲ್ಲಿ ಮಿಡಲ್ ಏನೈತಪ್ಪ ಅಂತಂದ್ರ ಕ್ಯೂಬಾ ಐತಿ. ಕ್ಯೂಬಾದ ಕ್ಯಾಪಿಟಲ್ ಯಾವ್ದ್ರಿ? ಹವಾನಾ ರೀ. ಕ್ಯೂಬಾದ ಕ್ಯಾಪಿಟಲ್ ಯಾವ್ದ್ರಿ? ಹವಾನಾ. ಹಂಗಾತಂದ್ರ ಅಲ್ಲಿರ್ತಕ್ಕಂಥ ಪ್ರೆಸೆಂಟ್ ಪ್ರಧಾನಿ ಅಥವಾ ಅಧ್ಯಕ್ಷ ಯಾರಪ್ಪ ಅಂತಂದ್ರ ಇಲ್ಲಿಂದ ರಾಜಧಾನಿ ಯಾವ್ದ್ರಿ? ಹವಾನಾ. ಯಾವ್ದ್ರಿ? ಹವಾನಾ. ಅಲ್ಲಿರ್ತಕ್ಕಂಥ ಪ್ರೆಸೆಂಟ್ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಮಿಗೆಲ್ ಡಿಯಾಜ್ ಕನ್ಹಲ್ ರೀ. ಯಾರ್ರಿ? ಮಿಗೆಲ್ ಡಿಯಾಜ್ ಕನ್ಹಲ್ ಅವ್ರ ಅದಾರ. ಪ್ರೆಸೆಂಟ್ ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಐತಿ. ಯಾವ್ದೈತ್ರಿ? ಕಮ್ಯುನಿಸ್ಟ್ ಸರ್ಕಾರ ಐತಿ. ಕ್ಯೂಬಾದ ಕ್ರಾಂತಿ ನಾಯಕ ಅಂತ ಯಾರನ್ನ ಕರೀತಾರಪ್ಪ? ಕ್ಯೂಬಾದ ಕ್ರಾಂತಿ ನಾಯಕ ಅಂತ ಯಾರನ್ನ ಕರೀತಾರಂದ್ರ ಫಿಡೆಲ್ ಕ್ಯಾಸ್ಟ್ರೋ ಅವ್ರನ್ನ ಕರೀತಾರ. ಯಾರನ್ನ? ಫಿಡೆಲ್ ಕ್ಯಾಸ್ಟ್ರೋ ಅವ್ರನ್ನ ಕರೀತಾರ. ಹಂಗಾದ್ರ ಈ ಕ್ಯೂಬಾ ಮೇಲೆ ಯಾಕೆ ಅಟ್ಯಾಕ್ ಮಾಡತ್ತೈತ್ರಿ ಈಗ ಅಮೆರಿಕ? ವೆನಿಜುವೆಲಾಕ ತೈಲ ನಿಕ್ಷೇಪ ಆಯ್ತು, ಓಕೆ. ಮತ್ತ ಗ್ರೀನ್ಲ್ಯಾಂಡ್ ಅನ್ನ ದುರ್ಬಲ ಆಯ್ತಂತ ಹೇಳಿ ಮತ್ ಹಂಗಾತಂದ್ರ ಇದ್ರ ಮೇಲೆ ಯಾಕಪ್ಪ ಅಂತಂದ್ರ ಇದು ವೆನಿಜುವೆಲಾ ರಾಷ್ಟ್ರದಿಂದ ಏನ್ ಮಾಡ್ತಿತ್ತಂದ್ರ 30% ನಷ್ಟು ತೈಲವನ್ನ ತನ್ನ ದೇಶಕ್ಕ ಆಮದು ಮಾಡ್ಕೊತಿತ್ರಿ. ಏನ್ ಮಾಡ್ಕೊಂತಿತ್ತು? ಆಮದು ಮಾಡ್ಕೊಂತಿತ್ತು. ನಾ ಆಗ ಹೇಳಿದೆ, ಅಮೆರಿಕ ಒಂದು ತನ್ನ ಕಡೆ ರೂಲ್ಸ್ ಅನ್ನ ಅಥವಾ ಯಾವ್ದೋ ಒಂದನ್ನ ರೂಲ್ಸ್ ಅನ್ನ ಕಟ್ನಿಟ್ಟಾಗಿ ಫಾಲೋ ಅಪ್ ಮಾಡತೈತಂದ್ರ ಅದು ತನ್ನ ಒಂದ್ ಸುಭಿಕ್ಷೆಗಾಗಿ ಇರ್ಬೋದು, ಆದ್ರ ಅದು ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಮತ್ತೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಮೇಲೂ ಇದು ಹೊಡ್ತಾ ಕುಂಡಿರ್ಬೋದು ಅಂತ ಹೇಳಿ ಅವ್ರ ಎಷ್ಟ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಂದ್ರ ಕರೆಕ್ಟ್ ಆಗಿ ನಾವ್ ವೆನಿಜುಲಾನ್ನ ಅಟ್ಯಾಕ್ ಮಾಡ್ಕೊಂಡ್ವಿ ಅಂದ್ರ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಅಷ್ಟೂ ರಾಷ್ಟ್ರಗಳು ಏನಾಗ್ಬಿಡ್ತಾವ ಅಂತಂದ್ರ ಆರ್ಥಿಕವಾಗಿ ಬಲಹೀನರಾಗ್ತಾರ. ಬಲಹೀನರಾದ್ವಂತಂದ್ರ ನಾವ್ ಏನ್ ಮಾಡ್ಬೋದು? ಇದ್ರ ಮೇಲೆ
ಈಸಿಯಾಗಿ ಆಕ್ರಮಣ ಮಾಡ್ಕೋಬಹುದು, ತಮ್ಮ ಕಬ್ಜಾಕ್ ತಗೋಬಹುದು ಅಂತ ಹೇಕರಿಂದ ಏನ್ ಮಾಡಿದ್ರಪ್ಪ ಅಂತಂದ್ರ ವೆನಿಜುಲಾವನ್ನ ಫಸ್ಟ್ ಅಟ್ಯಾಕ್ ಮಾಡ್ಕೊಂಡ್ರು. ಈ 5 ರಾಷ್ಟ್ರಗಳನ್ನ ತಗೋತೇನಂತ ಹೇಳಾರ. ಈಗ ಪ್ರೆಸೆಂಟ್ ಏನಾಗ್ತಿತ್ತಪ್ಪ ಅಂತಂದ್ರ ಕ್ಯೂಬಾ ರಾಷ್ಟ್ರ ಏನ್ ಮಾಡ್ತಿತ್ತಂದ್ರ ಈ ವೆನಿಜುಲಾ ರಾಷ್ಟ್ರದಿಂದ 30% ಅಷ್ಟು ತೈಲವನ್ನ ಆಮದು ಮಾಡ್ಕೊಂತಿತ್ತು. ಹಿಂಗಾಗಿ ಈ ಆರ್ಥಿಕತೆ ಮೇಲೆ ಕ್ಯೂಬಾದ ಆರ್ಥಿಕತೆ ಮೇಲೆ ಏನಾಗೈತಪ್ಪ ಅಂದ್ರ ಕ್ಯೂಬಾದ ಆರ್ಥಿಕತೆ ಮೇಲೆ ಏನಾಗೈತೆ ಅಂದ್ರ ಪ್ರಬಲವಾದ ಹೊಡೆತ ಬಿದ್ದೈತಿ. ಈಗ ಏನಾಗೈತಿ, ಪ್ರಬಲವಾದ ಹೊಡೆತ ಬಿದ್ಬಿಟ್ಟೈತಿ. ನೋಡ್ರಿ, ನಾವ ಕ್ಯೂಬಾಕ ಜಗತ್ತಿನ ಸಕ್ಕರೆ ಬಟ್ಟಲು ಅಂತ ಹೇಳಿ ಕರಿತೇವಿ. ಜಗತ್ತಿನ ಸಕ್ಕರೆ ಬಟ್ಟಲು ಅಂತ ಹೇಳಿ ಕರಿತೇವಿ ಯಾವ್ದನ್ನ, ಕ್ಯೂಬಾವನ್ನ. ಹಂಗಾತಂದ್ರ ನಮ್ಮ ಭಾರತದ ಸಕ್ಕರೆ ಬಟ್ಲು ಯಾವ್ದ್ರಿ? ನಮ್ಮ ಭಾರತದ ಸಕ್ಕರೆ ಬಟ್ಟಲು ಯಾವ್ದ್ರಿ? ಹಂಗಾದ್ರ ನಮ್ಮ ಕರ್ನಾಟಕದ ಸಕ್ಕರೆ ಬಟ್ಟಲು ಯಾವ್ದು? ಕರ್ನಾಟಕದ ಸಕ್ಕರೆ ಬಟ್ಟಲು ಅಂತ ಹೇಳಿ ಯಾವ ಜಿಲ್ಲೆಯನ್ನ ಕರಿತೇವಿ? ಮತ್ತ ಕರ್ನಾಟಕದ ಸಕ್ಕರೆ ನಗರ ಯಾವ್ದ್ರಿ? ಕರ್ನಾಟಕದ ಸಕ್ಕರೆ ನಗರ ಯಾವ್ದು? ಭಾರತದ ಸಕ್ಕರೆ ಬಟ್ಲು ಉತ್ತರ ಪ್ರದೇಶ್ ರೀ, UP. ಕರ್ನಾಟಕದ ಸಕ್ಕರೆ ಬಟ್ಟಲು ಅಂತ ನಾವ್ ಯಾವ್ದನ್ ಕರಿತೇವ್ರಿ? ನಮ್ಮ ಪ್ರೀತಿಯ ಬೆಳಗಾವಿಯನ್ ಕರಿತೇವಿ. ಯಾವ್ದ್ರಿ? ಬೆಳಗಾವಿಯನ್ ಕರಿತೇವಿ. ಹಂಗಾತಂದ್ರ ಕರ್ನಾಟಕದ ಸಕ್ಕರೆ ನಗರ ಅಂತ ಯಾವ್ದನ್ ಕರಿತೇವ್ರಿಪ್ಪ ಅಂತಂದ್ರ ಮಂಡ್ಯವನ್ನ ಕರಿತೇವಿ. ಯಾವ್ದ್ರಿ? ಮಂಡ್ಯವನ್ನ ಕರಿತೇವಿ. ಇತ್ತೀಚೆಗೆ ಕ್ಯೂಬಾದ ಒಬ್ರ ರಾಯಭಾರಿ ನಮ್ ಭಾರತಕ್ ಭೇಟಿ ಕೊಡ್ತಾರ. ಯಾರಪ್ಪ ಅವ್ರ ರಾಯಭಾರಿ ಅಂತಂದ್ರ, ಯಾರು ರಾಯಭಾರಿ ರೀ? ಯುವಾನ್ ಕಾರ್ಲೋಸ್. ಯುವಾನ್ ಕಾರ್ಲೋಸ್ ಭೇಟಿ ನೀಡಿದರಿ. ಇದು ಎಲ್ಲಿ ಕಂಡು ಬರ್ತೈತಿ ಕ್ಯೂಬಾ ಅಂತಂದ್ರ ಕೆರೆಬಿಯನ್ ಸಮುದ್ರದೊಳಗ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತ್ರಿ? ಕೆರೆಬಿಯನ್ ಸಮುದ್ರದೊಳಗ ಕಂಡು ಬರ್ತೈತಿ. ನೆಕ್ಸ್ಟ್ ಇರಾನ್ ರಾಷ್ಟ್ರ ರೀ. ಯಾವ್ದ್ರಿ? ಇರಾನ್ ರಾಷ್ಟ್ರ. ಆಗಲೇ ಹೇಳಿದೆ ನಾನು, ಇವೆಲ್ಲಾ ಆದ್ರ ಅಲ್ಲೇ ಸುತ್ತಮುತ್ತದವ. ಇರಾನ್ ಆದ್ರ ಸ್ವಲ್ಪ ದೂರ ಐತಿ. ಆದ್ರೂ ಇರಾನ್ ಮೇಲೆ ಉಗ್ರರ ನೆಪ ಒಡ್ಡಿ ಇರಾನನ್ನು ಏನ್ ಮಾಡ್ತೇನೆ ಅನ್ನತೈತಿ, ವಶಕ್ ತಗೋತೈತೆ ಅನ್ನತೈತಿ. ಇರಾನ್ನ ಮೂಲ ಹೆಸರು ಅಥವಾ ಪುರಾತನ ಹೆಸರು ಯಾವ್ದಪ್ಪ ಅಂತಂದ್ರ ಪರ್ಷಿಯಾ ರೀ. ಯಾವ್ದ್ರಿ? ಪುರಾತನ ಹೆಸರು ಯಾವ್ದ್ರಿ? ಪರ್ಷಿಯಾ. ಪ್ರಸ್ತುತ ಅಲ್ಲಿರ್ತಕ್ಕಂತ ನಾಯಕರು ಯಾರಪ್ಪ ಅಂತಂದ್ರ ಆಯ್ತೊಲ್ಲಾ ಖಮೇನಿ ರೀ. ಯಾರ್ರಿ? ಆಯ್ತೊಲ್ಲಾ ಖಮೇನಿ. ಇದ್ರ ರಾಜಧಾನಿ ತೆಹರಾನ್. ಯಾರ್ರಿ? ತೆಹರಾನ್. ಕರೆನ್ಸಿ ಇರಾನಿನ ರಿಯಲ್. ಈ ಇರಾನ್ ಇತ್ತೀಚೆಗೆ ನಮ್ ಭಾರತನು ಇದ್ರ ಜೊತೆ ಒಂದ್ ಸುದ್ದಿ ಒಳಗಿತ್ತು. ಎದಕ್ಕಂತಂದ್ರ ಈ ಇರಾನ್ ಒಳಗಿರ್ತಕ್ಕಂತ ಚಹಬರ್ ಬಂದರು. ಯಾವ್ದ್ರಿ? ಚಹಬರ್ ಬಂದರನ್ನ ಪ್ರಸ್ತುತ ನಮ್ಮ ಭಾರತ ಏನ್ ಮಾಡತೈತಪ್ಪ ಅಂತಂದ್ರ ಅಭಿವೃದ್ಧಿ ಪಡಿಸಾತೈತಿ. ಈ ಚಹಬರ್ ಬಂದರನ್ನ ನಮ್ಮ ಭಾರತ ವ್ಯಾಪಾರಕ್ಕಾಗಿ, ವಾಣಿಜ್ಯ ವ್ಯಾಪಾರಕ್ಕಾಗಿ ಏನ್ ಮಾಡತೈತಪ್ಪ ಅಂತಂದ್ರ ಅಭಿವೃದ್ಧಿ ಪಡಿಸಾತೈತಿ. ಏನ್ ಮಾಡತೈತ್ರಿ? ಅಭಿವೃದ್ಧಿ ಪಡಿಸಾತೈತಿ. ಯಾವ್ದು? ನಮ್ಮ ಭಾರತ. ಎಲ್ಲಿರ್ತಕ್ಕಂತ ಇರಾನ್ ಒಳಗಿರ್ತಕ್ಕಂತ ಚಹಬರು ಬಂದರವನ್ನ ನಮ್ಮ ಭಾರತ ಪ್ರಸ್ತುತ ಏನ್ ಮಾಡೈತಪ್ಪ ಅಂತಂದ್ರ ಅಭಿವೃದ್ಧಿ ಪಡಿಸಾತೈತಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಕೊಲಂಬಿಯಾ ರಾಷ್ಟ್ರ. ಯಾವ್ದ್ರಿ? ಕೊಲಂಬಿಯಾ. ಈ ಕೊಲಂಬಿಯಾ ಎಲ್ಲಿತ್ತಪ್ಪ ಎಕ್ಸಾಕ್ಟ್ ಆಗಿ? ಈ ದಕ್ಷಿಣ ಅಮೆರಿಕಾ ಏನಿತ್ತಲ್ರಿ, ದಕ್ಷಿಣ ಅಮೆರಿಕಾ ಏನಿತ್ತಲ್ಲ, ಇಲ್ಲಿ ವೆನೆಜುಲಾ ಇತ್ತು, ಆಲ್ರೆಡಿ ಅಟ್ಯಾಕ್ ಆಗೈತಿ. ಇಲ್ಲಿ ಬಾಜು ಕಂಡು ಬರತಕ್ಕಂಥದ್ದ ಯಾವ್ದಪ್ಪ ಅಂತಂದ್ರ ಕೊಲಂಬಿಯಾ ರೀ. ಯಾವ್ದ್ರಿ? ಕೊಲಂಬಿಯಾ. ಇದು ವೆನೆಜುವೆಲಾ, ಇದು ಕೊಲಂಬಿಯಾ. ಇದನ್ನು ಈಗ ಏನ್ ಮಾಡ್ತೈತಪ್ಪ ಅಂತ ಹೇಳಿ ನಿಂತೈತಿ ಈಗ ಅಮೆರಿಕಾ. ಇದನ್ನು ನಾನು ಅಟ್ಯಾಕ್ ಮಾಡ್ತೇನೆ, ಆಕ್ರಮಿಸ್ಕೊಂತೇನೆ ಅಂತ ಹೇಳೈತಿ. ಈ ಕೊಲಂಬಿಯಾ 1886 ಒಳಗ ಏನಾಗೈತಿ? ಸ್ವತಂತ್ರ ಪಡ್ಕೊಂಡೈತಿ. ಇಲ್ಲಿರ್ತಕ್ಕಂಥ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ?
ಇಲ್ಲಿ ಇರ್ತಕ್ಕಂತ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಗುಸ್ತಾವೋ ಪೆಟ್ರೋ. ಗುಸ್ತಾವೋ ಗುಸ್ತಾವೋ ಪೆಟ್ರೋ. ಇದೇನ್ಪಾ ಅಂತಂದ್ರ ದಕ್ಷಿಣ ಅಮೆರಿಕಾದ ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರ ರೀ. ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರ ಯಾವ್ದು? ಕೊಲಂಬಿಯಾ. ಇಲ್ಲಿ ಏನೇನ್ ಸಿಗ್ತೈತಪ್ಪ ಅಂತಂದ್ರ ಅತಿಯಾಗಿ ಸಿಗ್ತಕ್ಕಂತ ಖನಿಜಗಳು ಯಾವ್ದ್ಯಾವ್ದಪ್ಪ ಅಂತಂದ್ರ ಅತಿ ಹೆಚ್ಚಾಗಿ ಸಿಗ್ತಕ್ಕಂತ ಖನಿಜಗಳು ಯಾವ್ದ್ಯಾವ್ದಪ್ಪ ಅಂತಂದ್ರ ಚಿನ್ನ, ಬೆಳ್ಳಿ, ಪ್ಲಾಟಿನಿಯಂ. ಯಾವ್ದ್ರಿ? ಚಿನ್ನ, ಬೆಳ್ಳಿ, ಪ್ಲಾಟಿನಿಯಂ, ಲೀಥಿಯಂ. ಯಾವ್ದ್ರಿ? ಲೀಥಿಯಂ. ಪಚ್ಚೆಗಳು ಅಂತ ನಾವ್ ಹೇಳ್ತೇವೆ, ಪಚ್ಚೆ ಉಂಗುರ ಹಾಕೊಂಡಾರು ಅವ ಇವ ಅಂತ ಹೇಳಿ ಹೇಳ್ತಿರ್ತೇವಲ್ಲ, ಅವ್ರ ರಾಶಿಗೆ ಸಂಬಂಧಪಟ್ಟಂತ ಕಲರ್ದು ಪಚ್ಚೆ ಉಂಗುರಗಳನ್ನ ಹಾಕೊಂಡಾರ ಅಂತ ಹೇಳ್ತಿರ್ತೇವಲ್ಲ, ಅಂತ ಪಚ್ಚೆ ಕಲ್ಲುಗಳಲ್ಲಿ ಏನಾಗ್ತಾವಪ್ಪ ಅಂತಂದ್ರ ಸ್ಟೋನ್ಗಳು ಜಾಸ್ತಿ ಏನ್ ಮಾಡ್ತಾವಪ್ಪ ಅಂತಂದ್ರ ಈ ಕೊಲಂಬಿಯಾ ಒಳಗ ಸಿಗ್ತಾವ್ರಿ. ಅತಿ ಹೆಚ್ಚಿನ ಪ್ರಮಾಣದಾಗ ಸಿಗ್ತಾವ. ಅದ್ ಎಷ್ಟ್ ಚಂದ ಪ್ಲಾನ್ ಹಾಕೊಂಡೈತ್ ಅಮೆರಿಕಾ ಅಂತಂದ್ರ ಅಷ್ಟು ಇಲ್ಲಿ ಸಿಗ್ತಕ್ಕಂತ ಖನಿಜಗಳು ಏನ ದುಬಾರಿ ಆಗಿರ್ತಕ್ಕಂತ ಖನಿಜಗಳು ಅದಾವ. ಅಷ್ಟು ರಾಷ್ಟ್ರಗಳು ತೈಲ ನಿಕ್ಷೇಪಗಳನ್ನ ಹೊಂದಿದಾವ. ಮತ್ತ ಇವ್ನಷ್ಟನ್ನು ನಾವು ಯಾವ್ದೋ ಒಂದ್ ಆಡಳಿತದ ನೆಪ ಒಡ್ಡಿನೋ ಅಥವಾ ಏನೋ ಮಾದಕದ ಇದನ್ ನೆಪ ಒಡ್ಡಿನೋ ಏನೋ ಒಂದು ಉಗ್ರರ ನೆಪ ಒಡ್ಡಿನೋ ತಗೊಂಡ್ರ ನಮ್ಮ ರಾಷ್ಟ್ರ ಮತ್ತೇನಾಗ್ಬೋದು? ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ್ತು ಬಲಿಷ್ಠ ರಾಷ್ಟ್ರ ಆಗ್ಬೋದು. ಅದು ಆರ್ಥಿಕತೆಯಿಂದನೂ ಆಗಿರ್ಬೋದು ಅಥವಾ ವಿಸ್ತೀರ್ಣದೊಳಗಾಗಿರ್ಬೋದು, ಜನಸಂಖ್ಯೆ ಒಳಗಾಗಿರ್ಬೋದು. ಎಲ್ಲಾ ರೀತಿಯಿಂದನೂ ಏನಾಗ್ತೈತ್ರಿ? ಉತ್ತರ ಅಮೆರಿಕಾ ಇರೋದು ಮಿಡ್ಲ್ ರೀ. ಉತ್ತರ ಅಮೆರಿಕಾದೊಳಗ ಕಂಡು ಬರ್ತಕ್ಕಂತ ಒಂದು ಮಿಡ್ಲ್ ಪಾರ್ಟ್ ಯಾವ್ದಪ್ಪಾ ಅಂತಂದ್ರ ಅಮೆರಿಕಾ. ಅದ್ ಅಲ್ಲಿದಿಂದ ಅಷ್ಟು ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಅಷ್ಟನ್ನು ಏನ್ ಮಾಡಪ್ಪ ಅಂತಂದ್ರ ತನ್ನ ಹತೋಟಿಗೆ ತಗೊಂತಂದ್ರ ಇಡೀ ಒಂದು ದೊಡ್ಡ ರಾಷ್ಟ್ರವಾಗಿ ಮಾರ್ಪಡ್ಬೋದು ಅನ್ನೋದು ಯಾರು ಉದ್ದೇಶ ರೀ? ಟ್ರಂಪ್ ಅವ್ರ ಉದ್ದೇಶ. ನೆಕ್ಸ್ಟ್ ಯಾವ್ದಪ್ಪಾ ಅಂತಂದ್ರ ಮೆಕ್ಸಿಕೋ ರಾಷ್ಟ್ರ ರೀ. ಯಾವ್ದ್ರಿ? ಮೆಕ್ಸಿಕೋ. ಇದಂತೂ ಎಕ್ಸಾಕ್ಟ್ ಆಗಿ ಎಲ್ಲೈತಪ್ಪಾ ಅಂತಂದ್ರ ಅಮೆರಿಕಾದ ಕೆಳಗನ ಐತಿ. ಎಲ್ಲಿ ಕಂಡು ಬರ್ತೈತ್ರಿ? ಇದು ಉತ್ತರ ಅಮೆರಿಕಾ. ಇದು ಉತ್ತರ ಅಮೆರಿಕಾ ಇತ್ತಂದ್ರ ಇಲ್ಲಿ ಮಿಡಲ್ ಯಾವ್ದೈತಪ್ಪಾ ಅಂತಂದ್ರ ಅಮೆರಿಕಾ ಐತಿ, USA. ಕೆಳಗ್ ಕಂಡು ಬರೋದ ಯಾವ್ದಪ್ಪ ಅಂತಂದ್ರ ಮೆಕ್ಸಿಕೋ. ಯಾವ್ದ್ರಿ? ಮೆಕ್ಸಿಕೋ. ಅಮೆರಿಕಾದ ದಕ್ಷಿಣಕ್ ಕಂಡು ಬರೋ ರಾಷ್ಟ್ರನ ಯಾವ್ದಪ್ಪಾ ಅಂತಂದ್ರ ಈ ಮೆಕ್ಸಿಕೋ. ಈ ಮೆಕ್ಸಿಕೋ ಒಳಗ ಇರ್ತಕ್ಕಂತ ಮೆಕ್ಸಿಕನ್ ಕೊಲ್ಲಿಯನ್ನ ಯಾವ್ದ್ರಿ? ಮೆಕ್ಸಿಕನ್ ಕೊಲ್ಲಿಯನ್ನ ಇತ್ತೀಚೆಗೆ ಏನ್ 2ನೇ ಅವಧಿಗೆ ಟ್ರಂಪ್ ಅವ್ರು ಆಯ್ಕೆಯಾಗಿ ಬಂದ್ರಲ್ಲ, ಆ ಮೆಕ್ಸಿಕನ್ ಕೊಲ್ಲಿಯನ್ನ ಅವ್ರ ಏನ್ ಕರೆದ್ರಪ್ಪ ಅಂತಂದ್ರ ಅಮೇರಿಕಾ ಕೊಲ್ಲಿ ಅಂತ ಹೇಳಿ ಮರುನಾಮಕರಣ ಮಾಡಿದ್ರು. ಅಮೇರಿಕಾ ಕೊಲ್ಲಿ ಅಂತ ಹೇಳಿ ಮರುನಾಮಕರಣ ಮಾಡಿದ್ರು. ಹಂಗಾದ್ರೆ ಇಲ್ಲಿರ್ತಕ್ಕಂತ ಅಧ್ಯಕ್ಷರು ಯಾರ್ರಿ? ಇಲ್ಲಿರ್ತಕ್ಕಂತ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಕ್ಲೌಡಿಯಾ ಶೆನ್ ಬಾಮ್. ಜಂಡು ಬಾಮ್ ಅಲ್ಲ, ಕ್ಲೌಡಿಯಾ ಶೆನ್ ಬಾಮ್. ಇದ್ರ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರ ಮೆಕ್ಸಿಕೋನ ರೀ. ರಾಜಧಾನಿ ಯಾವ್ದಪ್ಪ ಅಂತಂದ್ರ ಮೆಕ್ಸಿಕೋನ. ಕರೆನ್ಸಿ ಮೆಕ್ಸಿಕನ್ ಪೆಸೋ. ಹೋದ್ ವರ್ಷ ನಮ್ಗೆ ಯಾವ್ದ ಟ್ಯಾಕ್ಸ್ ಮುಖಾಂತರ ಅಮೆರಿಕಾ ರಾಷ್ಟ್ರ ಏನ್ ಮಾಡಿತ್ಪಾ ಅಂತಂದ್ರ ಎಲ್ಲಾರ್ಗುನು ಹೊಸ ವರ್ಷದ ಶುಭಾಶಯ ಆ ರೀತಿ ಹೇಳಿತ್, ಹ್ಯಾಪಿ ನ್ಯೂ ಇಯರ್. ಈ ಸಲ ಹೆಂಗ್ ಮಾಡಿತ್ಪಾ ಅಂತಂದ್ರ ಈ ವೆನಿಜುಲಾ ರಾಷ್ಟ್ರವನ್ನ ತನ್ನ ಆಕ್ಯುಪೈ ಮಾಡ್ಕೊಳ್ಳೋದ್ರ ಮೂಲಕ ಏನ್ ಮಾಡೈತ್ಪಾ ಅಂತಂದ್ರ ಈ ಸಲದ ಹ್ಯಾಪಿ ನ್ಯೂ ಇಯರ್ ಅನ್ನ ಹೇಳೈತಿ. ಹಂಗಾತಂದ್ರ ಹೋದ್ ವರ್ಷದ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ್ರಿ. ಏನೇನ್ಪಾ ಅಂತಂದ್ರ ಹೋದ್ ವರ್ಷ ಎದ್ರ ಮೇಲೆ ಇಂಪ್ಯಾಕ್ಟ್ ಆಗಿತ್ಪಾ ಅಂತಂದ್ರ ಹೋದ್ ವರ್ಷ ನಮ್ಮ ಭಾರತದ ಮೇಲೆ ಬಾಳ ಇಂಪ್ಯಾಕ್ಟ್ ಆಗಿತ್ರಿ. ಭಾರತದ ಮೇಲೆ ಏನ್ ಇಂಪ್ಯಾಕ್ಟ್ ಆಗಿತ್ತು?
ಎಷ್ಟೋ ಜನ ಭಾರತದಿಂದ ಅಮೆರಿಕಾಕ್ಕ ಖುಷಿಲೇ ಹೋಗ್ತಿರ್ತಾರ. ನಾವು ಹೇಳ್ತಿರ್ತೇವೆ ಅವ್ ಅಮೆರಿಕಾಕ್ ಹೋಗ್ ಬಂದ, ಅವ್ರ ಅಮೆರಿಕಾಕ್ ಹೋದ್ರು ಅವ್ರ ಮಗಳು ಅಲ್ಲೇ ಕಲ್ಯಾಕತ್ತಾರ, ಅವ್ರ ಅಲ್ಲೇ ಡಾಕ್ಟರ್ ಕಲ್ಯಾಕತ್ತಾರಂತ, ಅವ್ರ ಅಲ್ಲೇ ಇದಾರ, ಹಂಗ ಹಿಂಗ ಅಂತ ನಾವ್ ಹೇಳ್ಕೊಂತಿರ್ತೇವಿ. ಬಟ್ ನಮ್ಮ ದೇಶದಷ್ಟ ಸುರಕ್ಷತೆನು ಯಾವ ದೇಶದೊಳಗುನು ಇಲ್ಲ, ನಮ್ಮ ದೇಶದಷ್ಟ ಫ್ರೀಡಮ್ ಯಾವ ದೇಶದೊಳಗೂ ಇಲ್ಲ. ಯಾಕಂದ್ರ ಎಷ್ಟೋ ಜನರನ್ನ ಹೇಳ್ದ ಕೇಳ್ದ 2025 ಒಳಗ ಜನವರಿ ಟೈಮ್ ಒಳಗ ಅಮೆರಿಕಾ ಏನ್ ಮಾಡಿದ್ಪಾ ಅಂತಂದ್ರ ಕೈದಿ ರೀತಿಯಾಗಿ ಕೈದಿ ರೀತಿಯಾಗಿ ನಮ್ಮ ದೇಶಕ್ಕ ಟ್ರಾನ್ಸ್ಫರ್ ಮಾಡ್ಬಿಡ್ತ್ರಿ ಅವ್ರನ್ನ. ಒಂದ್ ಯಾವ್ದೋ ನಾವ್ ಗೂಡ್ಸ್ ಟ್ರೈನ್ ಒಳಗ್ ಏನೋ ಒಂದನ್ನ ಸರಕುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತೇವಲ್ಲ, ಆ ರೀತಿ ಏನ್ ಮಾಡ್ಬಿಡ್ತಪ್ಪಾ ಅಂತಂದ್ರ ಅಲ್ಲಿರ್ತಕ್ಕಂತ ಎಲ್ಲಾ ವಲಸೆಗಾರನ ಏನ್ ಮಾಡ್ಬಿಡ್ತಪ್ಪ ಅಂತಂದ್ರ ಕೈಕಾಲ್ ಕಟ್ಟಿಕೆರಿನ್ ಕೈದಿ ರೀತಿ ನಡೆಸ್ಕೊಂಡ್ ಅವ್ರ ಏನೋ ಒಂದ್ ಎಷ್ಟೋ ಕೊಲೆಗಳನ್ನ ಮಾಡಿ ಬಂದಾರ, ಸಾಲು ಕೊಲೆಗಾರನ ಮಾರಿ ಬಂದಾರಪ್ಪ ಅಂತ ಅನ್ನೋ ರೀತಿ ಅವ್ರನ್ನ ಕೈದಿ ರೀತಿ ಟ್ರೀಟ್ ಮಾಡಿ ಏನ್ ಮಾಡ್ಬಿಡ್ತಪ್ಪ ಅಂತಂದ್ರ ನಮ್ಮ ಭಾರತಕ್ಕ ಅವ್ರನ್ನ ಏನ್ ಮಾಡ್ಬಿಡ್ತು, ರಫ್ತು ಮಾಡ್ತು, ಅವ್ರನ್ನ ಇಲ್ಲೇ ಟ್ರಾನ್ಸ್ಪೋರ್ಟ್ ಮಾಡ್ತು. ಹಂಗಾತಂದ್ರ ಈ ಭಾರತದ ಮೇಲೆ ಈ ಭಾರತಕ್ಕೂ ಮತ್ತೆ ಈ ಅಮೆರಿಕಕ್ಕೂ ಏನ್ ಸಂಬಂಧಪಾ ಅಂತಂದ್ರ ಭಾರತದಿಂದ ಅಮೆರಿಕಾಕ್ಕ ವೀಸಾ ರಹಿತವಾಗಿ ವೀಸಾ ಇಲ್ಲದೆ ಪ್ರಯಾಣ ಮಾಡೋದಕ್ಕ ನಾವ್ ಏನಂತ ಕರಿತೇವಪ್ಪ ಅಂತಂದ್ರ ಡಂಕಿ ಮಾರ್ಗ ಅಂತ ಕರಿತೇವಿ. ಡಂಕಿ ಮಾರ್ಗ ಇದೊಂಥರ ಸೋಮಾರಿಗಳು ಇದ್ದವ್ರ ಗತೆರಿ. ಯಾಕಂತಂದ್ರ ಲೇಜಿ ಪರ್ಸನ್ ಗಳಿಗೆ ನಾವ್ ಹೇಳ್ತಿರ್ತೇವ, ಅವ್ರು ಕುಂತ ಇಲ್ಲಿಂದ ಎದ್ದು ಹೋಗಷ್ಟು ದೂರ ಯಾರ್ ಕೈ ತಕೊಳ್ಳೋರು, ಇಲ್ಲೇ ಊಟ ಮಾಡಿ ಒಮ್ಮೆ ಊಟಕ್ಕಿಂತ ಪೈಲಾದನು ಊಟ ಆದ್ಮೇಲೆನು ಹೆಂಗಿದ್ರು ಕೈ ತಕೋಬೇಕ್ 2 ಸಲ, ಒಂದೇ ಸಲ ತಕೊಂಡ್ ಮುಗಿಸ್ಕೊತೇನೆ ಅನ್ನೋ ರೀತಿಲೆ ಇವ್ರೇನ್ ಮಾಡ್ಬಿಡ್ತಾರಪ್ಪ ಅಂತಂದ್ರ ನಾ ಯಾಕೆ ವೀಸಾ ಅಪ್ಲೈ ಮಾಡ್ಲಿ, ಅಲ್ಲೂ ಮತ್ತ ವೀಸಾ ವೆರಿಫಿಕೇಶನ್ ಅಂತ ಹೇಳಿ ಮತ್ತ ಅಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಹೇಳಿ ಮತ್ತೆ GST ಅಂತ ಹೇಳಿ ಬೀಳ್ತೈತಿ, ಬ್ಯಾಡ್ ಅಂತ ಹೇಳಿ ವೀಸಾ ಇರ್ಲಾರ್ದನ ಈ ಡಂಕಿ ಮಾರ್ಗದ ಮುಖಾಂತರ ಏನ್ ಮಾಡಿದ್ರಪ್ಪ ಅಂತಂದ್ರ ಪ್ರತಿ ವರ್ಷನೂ ನಮ್ ಇಂಡಿಯನ್ಸ್ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಾಗಿರ್ಬೋದು ಏನ್ ಮಾಡ್ತಾವಪ್ಪ ಅಂತಂದ್ರ ವಲಸೆ ಹೋಗ್ತಾರ. ಯಾವ ರೀತಿ ವೀಸಾ ಇರ್ಲಾರ್ದಂಗ ಹೋಗ್ತಾರ. ಈ ಹೋದೋರ್ನ ಅಷ್ಟ್ರನು ಏನ್ ಮಾಡಿತ್ಪಾ ಅಂತಂದ್ರ ಅಮೆರಿಕಾ ಹೋದ್ ವರ್ಷ ಕಳಿಸ್ತು. ಏನ್ ಮಾಡಿತ್ರಿ, ಹೊಳ್ಳೆ ಕಳಿಸ್ತು. ಹಂಗಾದ್ರ ಭಾರತದಿಂದ ಅಮೆರಿಕಾಕ್ಕ ಅಕ್ರಮವಾಗಿ ಹೋಗ್ಬೇಕಂತಂದ್ರ ಅವ್ರು ಯಾವ್ಯಾವ ಮಾರ್ಗದ ಮುಖಾಂತರ ಹೋಗ್ಬೇಕಂತಂದ್ರ ಮೆಕ್ಸಿಕೋ ಮುಖಾಂತರ ಹೋಗ್ಬೇಕ್ರಿ. ಯಾವ್ದ್ರಿ, ಮೆಕ್ಸಿಕೋ ಮುಖಾಂತರ ಹೋಗ್ಬೇಕು, ಕೆನಡಾ ಮೂಲಕ ಹೋಗ್ಬೇಕು, ಬಹಾಮ ಮೂಲಕ ಹೋಗ್ಬೇಕು. ಯಾವ್ದ್ರಿ, ಬಹಾಮ ಮೂಲಕ ಹೋಗ್ಬೇಕು. ಇವ್ರ ಯಾರು ಫ್ಲೈಟ್ ಒಳಗ್ ಹೋಗಲ್ಲರಿ. ಇವ್ರ ಏನ್ ಮಾಡ್ತಾರೆ, ಎಷ್ಟೋ 3 ಅಥವಾ 6 ತಿಂಗಳ ಕಾಲಗಂಟ್ಲೆ ಏನ್ ಮಾಡ್ತಾರಪ್ಪ ಅಂತಂದ್ರ 3 ರಿಂದ 6 ತಿಂಗಳವರೆಗೂ ಸಮುದ್ರಯಾನ ಕೈಗೊಳ್ತಾರ್ರಿ. ನೋಡ್ರಿ, ಸಮುದ್ರದ ನಾವ್ 1-2 ತಾಸಿನ ಮುಟ್ಟಿಗೆ ಬೋಟಿಂಗ್ ಹೋಗಾಕ ಹೆದರ್ತೇವ್ ಅಂತದ್ 3-6 ತಿಂಗಳವರೆಗೂ ಇವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ಸಮುದ್ರ ಒಳಗನ ಹೋಗ್ಬೇಕು. ಹೋಗಿ ಮೀನ್ಸ್ ಬೋಟ್ ಮುಖಾಂತರ ಹೋಗಿ ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ ಹೋಗಿ ಮೆಕ್ಸಿಕೋನ್ ತಲುಪಿ ಮೆಕ್ಸಿಕೋದಿಂದ ಅಮೆರಿಕಾನ್ ಪ್ರವೇಶ ಮಾಡ್ತಾರ. ಇಲ್ಲ ಕೆನಡಾಕ್ ಹೋಗಿ ಕೆನಡಾದಿಂದರ ಏನ್ ಮಾಡ್ತಾರಪ್ಪ ಅಂತಂದ್ರ ಅಮೆರಿಕಾಕ್ ಹೋಗ್ತಾರ. ಅಕ್ರಮವಾಗಿ ವಲಸೆ ಹೋಗುವಂತ ಪ್ರಮುಖ ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂದ್ರ ಅಮೆರಿಕಾಕ್ಕ ಅಕ್ರಮವಾಗಿ ವಲಸೆ ಹೋಗೋ ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂದ್ರ ಚೀನಾ, ಭಾರತ, ಮೆಕ್ಸಿಕೋ. ಇಲ್ಲಿ ಇರ್ತಕ್ಕಂತ ಮೂರೂ ದೇಶದ ಜನರು ಯಾವ್ದೋ ಒಂದು ದುಡ್ಡಿನ ಆಮಿಷಕ್ಕಾಗಿರ್ಬೋದು ಅಥವಾ ಏನೋ ಪ್ರತಿಷ್ಠೆಗಾಗಿರ್ಬೋದು ಅಥವಾ ನಮ್ಮಲ್ಲಿ ಇಲ್ಲಿ ದುಡಿಯೋಕ್ಕಿಂತ ಅಲ್ಲಿ ಜಾಸ್ತಿ ದುಡಿದ್ರೆ ನಮಗ್ ಏನ್ ಸಿಗ್ತೈತಿ, ದುಡ್ಡು ಸಿಗ್ತೈತಿ ಅನ್ನೋ ಅತಿ ಆಸೆಯಿಂದ ಏನಾಗಿರ್ಬೋದು ಚೀನಾ, ಭಾರತ ಮತ್ತು ಮೆಕ್ಸಿಕೋ ದೇಶದ ಜನರು ಅತಿ ಹೆಚ್ಚಾಗಿ ಎಲ್ಲಿ ವಲಸೆ ಹೋಗ್ತಾರಪ್ಪ ಅಂತಂದ್ರ ಅಮೆರಿಕಾಕ ವಲಸೆ ಹೋಗ್ತಾರ್ರಿ. ಇದಕ್ಕ ಡಂಕಿ ಮಾರ್ಗ ಅಂತ ಹೆಂಗ್ ಹೆಸರು ಬಂತಪ್ಪ ಅಂತಂದ್ರ ಡಂಕಿ ಅನ್ನೋದು ಪಂಜಾಬ್ ಒಳಗಿನ ಭಾಷೆ ರೀ. ನಮ್ಮ ಭಾರತದ ಒಳಗ್ ಬರ್ತಕ್ಕಂತ ಪಂಜಾಬ್ ಭಾಷೆಯಿಂದ ಬಂದೈತಿ. ಪಂಜಾಬ್ ಒಳಗ್ ಡಂಕಿ ಅಂದ್ರ ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ ಹಾರೋದ್ರಿ. ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕ ಹಾರೋದಕ್ ನಾವ್ ಏನಂತ ಕರಿತೇವಿ, ಡಂಕಿ ಅಂತ ಕರಿತೇವಿ. ಕತ್ತೆ ಮಾರ್ಗ ಅಂತ ಆಗೇತದ. ಅದ್ ಡಂಕಿ ಹೋಗಿ ಡಾಂಕಿ ವೇ ಆಗೇತಿ. ಈಗ ಏನಾಗೇತಿ, ಡಾಂಕಿ ವೇ ಆಗೇತಿ. 2025 ಜನವರಿ ಒಳಗ ಸುಮಾರು 104 ಜನರನ್ನ ಒನ್ ಡೇ ಟ್ರಿಪ್ ಕಳಿಸ್ತೈತ್ರಿ ಅದ. ಎಷ್ಟ್ರಿ, 104 ಜನರನ್ನ. ಈ 2015ರಿಂದ 2025 ವರೆಗೂ ಸುಮಾರು
ನಮ್ಮ ಭಾರತದಿಂದ ಎಷ್ಟು ಜನ ವಲಸೆ ಹೋಗಿದ್ರಪ್ಪ ಅಕ್ರಮವಾಗಿ ಅಂತಂದ್ರ 15,756 ಜನ ರೀ. ಎಷ್ಟ್ರಿ? 15,756 ಜನ ಅಕ್ರಮವಾಗಿ ವಲಸೆ ಹೋಗಿದ್ರು. ಇವ್ರನ್ನ ಅಷ್ಟ್ರನ್ನು ಅವ್ರ ಯಾರನ್ನೂ ಇಟ್ಕೊಂಡಿಲ್ರಿ ಅವ್ರ, ಹೊಳ್ಳಿ ಅಷ್ಟ್ರನ್ನು ಕೂಡೆ ಕಳಿಸ್ಬಿಟ್ಟಾರ. ಅತಿ ಹೆಚ್ಚಾಗಿ ಯಾವ ವರ್ಷ ಹೋಗಿದ್ರಪ್ಪ ಅಂತಂದ್ರ 2024 ಒಳಗ ಎಷ್ಟು ಜನಪ್ಪ ಅಂತಂದ್ರ 1,368 ಜನ ಅಕ್ರಮವಾಗಿ ವಲಸೆ ಹೋಗಿದ್ರು. ಎಷ್ಟ್ ಜನ ರೀ? ಅಕ್ರಮವಾಗಿ ವಲಸೆ ಹೋಗಿದ್ರು. ಈ ಅಕ್ರಮ ವಲಸೆಗಾರನ್ನ ಯಾರು ಗುರ್ತಾ ಹಿಡಿತಾರಪ್ಪ ಅಂತಂದ್ರ IOM ದವರು ಗುರ್ತಾ ಹಿಡಿತಾರ. ಯಾರ್ರಿ ಅವ್ರಿ? ಅವ್ರ ಬಗ್ಗೆ ವರದಿ ಮಾಡೋರ್ ಯಾರಪ್ಪ? IOM ಸಂಸ್ಥೆದವರು. ಯಾರ್ರಿ? IOM ಸಂಸ್ಥೆದವರು. ಏನಿದಪ್ಪ ಅಂತಂದ್ರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಂತ ಹೇಳಿ ಕರಿತೇವಿ. ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರ 1951 ಒಳಗ ಸ್ಥಾಪನೆ ಆಯ್ತು. ಯಾವಾಗ ಸ್ಥಾಪನೆ ಆಯ್ತ್ರಿ? 1951 ಒಳಗ ಸ್ಥಾಪನೆ ಆಯ್ತು. 1951 ಡಿಸೆಂಬರ್ 6 ರಂದು ಸ್ಥಾಪನೆ ಆಯ್ತು. ಇದರ ರಾಜಧಾನಿ ಎಲ್ಲ ಐತ್ರಿ? ಜಿನೇವಾ ಒಳಗ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಜಿನೇವಾ ಒಳಗ. ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾ ಒಳಗ ಇದರ ರಾಜಧಾನಿ ಕಂಡು ಬರ್ತೈತಿ. ಪ್ರಸ್ತುತ ಇದ್ರ ಒಳಗ 175 ರಾಷ್ಟ್ರಗಳು ಅದಾವ. ಎಷ್ಟ್ ಅದಾವ್ರಿ? 175 ರಾಷ್ಟ್ರಗಳು ಇದ್ದು 8 ರಾಷ್ಟ್ರಗಳು ವೀಕ್ಷಕ ರಾಷ್ಟ್ರಗಳಾಗಿದಾವ. ಯಾವ್ರಿ? 8 ರಾಷ್ಟ್ರಗಳು ವೀಕ್ಷಕ ರಾಷ್ಟ್ರಗಳಾಗಿದಾವ. ಇಲ್ಲಿ ಬಳಸ್ತಕ್ಕಂತ ಅಧಿಕೃತ ಭಾಷೆ ಯಾವ್ದಪ್ಪ ಅಂತಂದ್ರ ಅಧಿಕೃತ ಭಾಷೆ, ಈ ಸಂಸ್ಥೆಯ ಅಧಿಕೃತ ಭಾಷೆ ಯಾವ್ದಾಗಿತ್ತಪ್ಪ ಅಂತಂದ್ರ ಒಂದ್ ಇಂಗ್ಲಿಷ್, ಎರಡನೇದ್ದು ಫ್ರೆಂಚ್, ಮೂರನೇದ್ದು ಸ್ಪ್ಯಾನಿಷ್. ಇದೊಂದು ವಿಶ್ವಸಂಸ್ಥೆಯ ಸಂಸ್ಥೆ ಆಗೈತಿ. ಯಾವ್ದಿದು? ವಿಶ್ವಸಂಸ್ಥೆಯ ಸಂಸ್ಥೆ ಆಗೈತಿ. ಹಂಗಾದ್ರ ಪ್ರಮುಖವಾಗಿ ಈಗ ಇದ್ರದ ಮಹಾನಿರ್ದೇಶಕರು ಯಾರದಾರ್ರಿ? ಇದು ವಿಶ್ವಸಂಸ್ಥೆಯ ಸಂಸ್ಥೆ ಆಗೈತಿ. ಹಂಗಾದ್ರೆ ಇದ್ರದ ಮಹಾನಿರ್ದೇಶಕರಾಗಿ ಪ್ರಸ್ತುತವಾಗಿ ಯಾರದಾರಪ್ಪ ಅಂತಂದ್ರ ಆಮ್ ಇ ಪೋಪ್ ಅವ್ರ ಅದಾರ. ಯಾರದಾರ್ರಿ? ಆಮ್ ಇ ಪೋಪ್ ರವ್ರ ಅದಾರ. ಹಂಗಾದ್ರ ನಮ್ ಭಾರತ ಈ IOM ಒಳಗ ಐತೇನ್ರಿ? ನಮ್ಮ ಭಾರತ ಈ IOM ಒಳಗ ಐತೇನ್ರಿ? ಹೌದು, ನಮ್ ಭಾರತ IOM ಅನ್ನ ಸೇರ್ಕೊಂಡೈತಿ. ಯಾವಾಗ ಸೇರ್ಕೊಂಡೈತಪ್ಪ ಅಂತಂದ್ರ 2008 ಜೂನ್ 18ರಂದ 2008 ಜೂನ್ 18ರಂದ IOM ಅನ್ನ ಸೇರ್ಕೊಂಡೈತಿ. ಹಂಗಾದ್ರ IOM ಅಂದ್ರೆ ಏನ್ರಿ? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ ಅಂತ ಹೇಳಿ. ಇದರ ಎಲ್ ಬರ್ತೈತ್ರಿ? ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ ಬರ್ತೈತಪ್ಪ ಅಂತಂದ್ರ ಜಿನೇವಾದೊಳಗ ಕಂಡು ಬರ್ತೈತಿ. ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾ ಒಳಗ ಕಂಡು ಬರ್ತೈತಿ. ಈ ಅಕ್ರಮ ವಲಸೆಗಾರ ಅಂತ ಅಂದ್ಕೂಡ ನಮ್ ಭಾರತನ ನಾವ್ ನೆನಪು ಮಾಡ್ಕೋಬೇಕು. ಸ್ವತಂತ್ರ ನಂತರ ನಮ್ಮ ಭಾರತಕ್ಕ ಸುಮಾರು 1.5 ಕೋಟಿ ಜನ ರೀ ವಲಸೆ ಬರ್ತಾರ ಪಾಕದಿಂದ. ಎಷ್ಟು? 1.5 ಕೋಟಿ ಜನ ಪಾಕದಿಂದ ವಲಸೆ ಬರ್ತಾರ. ಇದ್ರ ಒಳಗ ಒಬ್ಬರ್ನೂ ನಮ್ಮ ಭಾರತ ಇದುವರೆಗೂ ಹೋಗ್ರಿ ಅಂತ ಹೇಳಿ ಹೊರಗ್ ಹಾಕಿಲ್ಲ. ಆದ್ರೆ ಇವ್ರ ಒಳಗ ಬರೇ 15,756 ಜನ ಬಂದ್ರ ಅಂತ ಹೇಳಿ ಏನ್ ಮಾಡ್ಬಿಡ್ತಪ್ಪ ಅಂತಂದ್ರ ಅಮೆರಿಕ ಹೊರಗ್ ಹಾಕ್ಬಿಡ್ತು. ಏನ್ ಮಾಡ್ತ್ರಿ? ಹೊರಗ್ ಹಾಕ್ತು. ಅಷ್ಟಲ್ಲ, ಆಮೇಲೆ ಏನ್ ಮಾಡ್ತು? ಚೀನಾ ಜೊತೆ ವಾರ್ ಆಗ್ತೈತಿ. ವಾರ್ ಆದ್ಮೇಲೆ ಯಾಕಪ್ಪ ಅಂತಂದ್ರ ಅಲ್ಲಿರ್ತಕ್ಕಂತ ಟಿಬೇಟಿಯನ್ ಜೊತೆ ಏನ್ ಸಂಘರ್ಷಣ ಆಗ್ತೈತಲ್ಲ, ಟಿಬೇಟ್ ಮತ್ತೆ ಚೀನಾ ಜೊತೆ ಸಂಘರ್ಷಣ ಆದಾಗ ಆ ಟಿಬೇಟ್ನಿಂದ ವಲಸೆ ಬಂದಂತ ಒಂದಿಷ್ಟು ಟಿಬೇಟಿನಿಯರ್ಗೆ ಅವ್ರ ಎಷ್ಟ್ ಜನ ಬಂದಿರ್ತಾರಂದ್ರ 1,82,000 ಜನ ನಮ್ಮ ಭಾರತವನ್ನ ಆಶ್ರಯ ಕೇಳ್ಕೊಂಡ್ ಬರ್ತಾರ. 1,82,000 ಜನ ಏನ್ ಕೇಳ್ಕೊಂಡ್ ಬರ್ತಾರ್ರಿ? ಆಶ್ರಯವನ್ನ ಕೇಳ್ಕೊಂಡ್ ಬರ್ತಾರ. ಇವ್ರಿಗೂ ಇಲ್ಲ ಅನ್ನಂಗಿಲ್ಲ ನಮ್ ಭಾರತ ಹೂ ಅಂದ್ ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ನಮ್ ಕರ್ನಾಟಕದ ಒಳಗ್ ನೋಡ್ಬೋದಪ್ಪ ಅಂತಂದ್ರ ಈ ಬೌದ್ಧಿಸ್ಟ್ ಜನ ಅಥವಾ ಟಿಬೇಟಿಯನ್ಸ್ ಜನ ಎಲ್ ಕಂಡು ಬರ್ತಾರಂದ್ರ ಧಾರವಾಡದ ಮುಂಡಗೋಡ್ ಒಳಗ್ ಕಂಡು ಬರ್ತಾರ್ರಿ. ಎಲ್ಲಿ? ಒಂದು ಊರನ್ನ ಬಿಟ್ ಕೊಟ್ಟಾರ್ರಿ ನಮ್ಮವ್ರು. ನಮ್ ಭಾರತ ಎಷ್ಟು ವಿಶಾಲ ಹೃದಯ, ವಿಚಾರ ಮಾಡ್ರಿ. ಆದ್ರ ಇವ್ರು ಬಂದಿರ್ತಕ್ಕಂತ ಒಂದ್ 15,000 ಜನರನ್ನ ಇಟ್ಕೊಲಾರ್ದ ಅವ್ರನ್ನ ಹೊಳ್ಳಿ ವಾಪಸ್ ಏನ್ ಮಾಡೈತಿ? ಅಮೆರಿಕ ಕೊಟ್ ಕಳ್ಸೈತಿ. ಏನ್ ಮಾಡೈತ್ರಿ? ಕೊಟ್ ಕಳ್ಸೈತಿ. ಮತ್ ಈಗ ಇನ್ನೊಂದ್ ಏನ್ ಹೇರೈತಪ್ಪ ಅಂತಂದ್ರ ಟ್ಯಾಕ್ಸ್ ಒಂದ್ ಹೇಳಿದೆ ಆಗ ಸ್ಟಾರ್ಟಿಂಗ್ ಒಳಗ್ ನಾನು. ಟ್ಯಾಕ್ಸ್ ಅನ್ ಹೇರಾತೈತಿ. ಎದಕ್ಕ? ಸಿಂಪಲ್ ರೀ. ಭಾರತಕ್ಕೆ ಏನ್ ವಾರ್ನಿಂಗ್ ಮಾಡೈತಪ್ಪ ಅಂತಂದ್ರ ನೀನು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡೋ ಹಂಗಿಲ್ಲ. ಏನ್ ಮಾಡೋ ಹಂಗಿಲ್ಲ? ತೈಲವನ್ನ ಖರೀದಿ ಮಾಡೋ ಹಂಗಿಲ್ಲ. ಮಾಡಿದ್ರ ನಿನ್ನ ಮೇಲೆ ನಾವ
ಜಾಸ್ತಿ ಏನ್ ಮಾಡ್ತೇವಪ್ಪ ಅಂತಂದ್ರ ಅಧಿಕ ಪ್ರಮಾಣದೊಳಗ ಟ್ಯಾಕ್ಸ್ ಅನ್ನ ಹೇರ್ತೇವಿ ಅಂತ ಹೇಳಿ ನಿಂತಾರ. ನೋಡ್ರಿ ನಮ್ಮಷ್ಟಕ್ಕ ನಾವ್ ಅದೇವಂತಂದ್ರುನು ನಮ್ಮ ದೇಶದವ್ರಿಗುನು ಅದ್ ಏನ್ ಮಾಡಾತೈತಿ, ನೀ ಯಾವ ದೇಶದ ಜೊತೆನು ಏನ್ ಮಾಡೋಂಗಿಲ್ಲ, ಅದ್ರ ಜೊತೆ ನಾವ್ ಹೇಳಿದ ದೇಶದ ಜೊತೆ ಅಷ್ಟ ನೀ ವ್ಯಾಪಾರ ಮಾಡ್ಬೇಕು, ನಾ ಎಲ್ಲಿ ಹೇಳ್ತೇನಿ ಅಲ್ಲಿ ಕೊಡ್ಬೇಕು, ಎಲ್ಲಿ ಹೇಳ್ತೇನಿ ಅಲ್ಲಿ ಬಿಡ್ಬೇಕು ಅಂತ ಹೇಳಿ ಯಾವ ರೀತಿ ಅಧಿಕಾರವನ್ನ ಚಲಾಯಿಸತೈತಿ. ನಾವೆಲ್ಲಾ ಅನ್ಕೊಂತಿರ್ತೇವಿ ಸ್ವತಂತ್ರ ಸಿಕ್ಕೇತ್ ನಮಗ ಹಂಗ ಹಿಂಗ ಅಂತ ಹೇಳಿ. ಸ್ವತಂತ್ರ ಸಿಕ್ಕ ಮೇಲಿನೂ ಆರ್ಥಿಕವಾಗಿ ನಮ್ಮನ್ನ ದುರ್ಬಲವನ್ನಾಗಿ ಯಾವ್ದ್ ಮಾಡತೈತ್ಪಾ ಅಂತಂದ್ರ ಅಮೆರಿಕಾ ಮಾಡತೈತಿ. ಹಂಗಾತಂದ್ರ ಅಮೆರಿಕಾ ಮುಂಚೆಯಿಂದನು ಹಿಂಗ ಇತ್ತೇನ್ರಿ? ಇಲ್ರಿ. ಅಮೆರಿಕಾದ ಒಂದ್ ಸ್ಟೋರಿ ಐತಿ. ಏನ್ಪಾ ಅಂತಂದ್ರ ಅಮೆರಿಕಾ ಸುಮಾರು 20 ವರ್ಷಗಳ ಹಿಂದೆ ರೀ, ಸುಮಾರು 20 ವರ್ಷಗಳ ಹಿಂದೆ, 20,000 ವರ್ಷಗಳ ಹಿಂದೆ ಅಮೆರಿಕಾ ಅನ್ನೋದ ಇದ್ದಿರ್ಲಿಲ್ಲ ರೀ. ಅಲ್ಲಿ ಯಾವ್ದೇ ಒಂದು ಜನಾಂಗನ ಇದ್ದಿರ್ಲಿಲ್ಲ, ಜನಗಳು ವಾಸ ಮಾಡ್ತಿರ್ಕಿಲ್ಲ. ಯಾಕಪ್ಪಾ ಅಂತಂದ್ರ ಅಲ್ಲಿ ಇರ್ತಕ್ಕಂಥ ಕಾಂಟಿನೆಂಟ್ ಒಳಗೆ ಏನಿತ್ತಂದ್ರ ಎಲ್ಲಾ ಪ್ರದೇಶ ಹಿಮದಿಂದ ಆವೃತ ಆಗಿ ಹೋಗಿತ್ತು. ಏನಾಗಿತ್ರಿ? ಹಿಮದಿಂದ ಆವೃತ ಆಗಿ ಹೋಗಿತ್ತು. ರಷ್ಯನ್ ದಿಂದ ಅಥವಾ ಯುರೋಪ್ ದಿಂದ ಒಂದಿಷ್ಟು ಜನ ಮಂಗೋಲೈಡ್ಸ್ ಜನ ಏನಾಗ್ತಾರಪ್ಪ ಅಂತಂದ್ರ ತಮ್ಮ ತಾಯ್ನಾಡ್ದಿಂದ ಏನ್ ಮಾಡ್ತಾರಪ್ಪ ಅಂತಂದ್ರ ವಲಸೆ ಬರ್ತಾರ. ವಲಸೆ ಬಂದು ಕ್ರಮೇಣವಾಗಿ ಅವ್ರು ಎಲ್ಲಿ ನೆಲೆ ನಿಲ್ತಾರಪ್ಪ ಅಂತಂದ್ರ ಉತ್ತರ ಅಮೆರಿಕಾದಾಗ ನಿಲ್ತಾರ. ಉತ್ತರ ಅಮೆರಿಕಾದ ಒಳಗ ನೆಲೆ ನಿಲ್ತಾರ. ಉತ್ತರ ಅಮೆರಿಕಾದೊಳಗ್ ನೆಲೆ ನಿಂತ ಅಲ್ಲಿ ಒಂದಿಷ್ಟು ಶೋಷಣೆಯನ್ನ ಅನುಭವಿಸ್ತಾರ. ಯಾರಿಂದ ಅನುಭವಿಸ್ತಾರ್ರಿ? ಬ್ರಿಟಿಷ್ರಿಂದ ರೀ. ಯಾರ್ರಿ? ಬ್ರಿಟಿಷ್ರಿಂದ ಅಥವಾ ಇಂಗ್ಲೆಂಡ್ ಅವ್ರಿಂದ ರೀ. ಇಂಗ್ಲೆಂಡ್ ಜಾಗತಿಕವಾಗಿ ಸುಮಾರು ರಾಷ್ಟ್ರಗಳೊಳಗ ತನ್ನ ವಸಾಹತು ತನ್ನ ಅಧಿಕಾರವನ್ನ, ನಾವ್ ಅನ್ಕೊಂತಿರ್ತೇವೆ ನಮ್ಮ ಭಾರತವನ್ನ ಅಷ್ಟೇ 200 ವರ್ಷಗಳ ಕಾಲ ಆಳ್ಕೆ ಮಾಡಿದ್ರಂತ. ಇಲ್ರಿ, ಎಲ್ಲಾ ರಾಷ್ಟ್ರಗಳನ್ನು ಹೆಚ್ಚು ಕಮ್ಮಿ ಎಲ್ಲಾ ದೇಶದೊಳಗುನು ಇಂಗ್ಲೆಂಡ್ ತನ್ನ ವಸಾಹತುವನ್ನ ಸ್ಥಾಪನೆನೂ ಮಾಡಿತ್ತು, ಅವ್ರನ್ನ ಅಧಿಕಾರಕ್ಕೂ ತಗೊಂಡಿತ್ತು. ಹಂಗಾತಂದ್ರ ಇಂಗ್ಲೆಂಡ್ ಒಳಗ ಜನಸಂಖ್ಯೆ ಜಾಸ್ತಿ ಇತ್ತೇನ್ರಿ? ಇಲ್ಲ. ಅವ್ರು ಒಂದನ್ನೇ ಯೂಸ್ ಮಾಡ್ಕೊಂತಿದ್ರು. ಏನಪ್ಪಾ ಅಂತಂದ್ರ ಅಲ್ಲಿ ಹೋಗಿ ವ್ಯಾಪಾರದ ಮುಖಾಂತರ ಅಂತ ಹೋಗೋರು ಅಲ್ಲಿರ್ತಕ್ಕಂಥ ಜನರ ಇನ್ನೋಸೆನ್ಸ್ ಅನ್ನ ಯೂಸ್ ಮಾಡ್ಕೊಂತಿದ್ರು. ಅವ್ರವ್ರ ಒಳಗ ಬೆಂಕಿ ಹಚ್ತಿದ್ರು. ಆಮೇಲೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಅಲ್ಲಿ ಸಂಪೂರ್ಣ ಅಧಿಕಾರವನ್ನ ತಮ್ಮ ಕೈಗೆ ತಗೊಂತಿದ್ರು. ಏನ್ ಮಾಡ್ತಿದ್ರು? ಈಗ ಅವ್ರದೇ ನೀತಿಯನ್ನ ಯಾರು ಅನುಸರಿಸಾತಾರಪ್ಪ ಅಂತಂದ್ರ ಡೊನಾಲ್ಡ್ ಟ್ರಂಪ್ ಅವರು ಅನುಸರಣೆ ಮಾಡಾಕತ್ಬಿಟ್ಟಾರ. ಈ ಬ್ರಿಟಿಷ್ ಅಥವಾ ಇಂಗ್ಲೆಂಡ್ ಅವರಿಂದ ಆಳ್ವಿಕೆಗೆ ಒಳಪಟ್ಟಂತ ರಾಷ್ಟ್ರ ಯಾವ್ದಾಗಿತ್ತಪ್ಪ ಅಂತಂದ್ರ ಉತ್ತರ ಅಮೆರಿಕಾ ಆಗಿತ್ತು. 1886 ಒಳಗ ಅಮೆರಿಕಾ ಸ್ವತಂತ್ರ ಹೊಂದೈತ್ರಿ. ಅಮೆರಿಕಾ ಸ್ವತಂತ್ರ ಹೊಂದೈತಿ. ರಾಜಧಾನಿಯಾಗಿ ವಾಷಿಂಗ್ಟನ್ DC ಅನ್ನ ಮಾಡ್ಕೊಂತೈತಿ. ಯಾವ್ದು? ವಾಷಿಂಗ್ಟನ್ DC ಅನ್ನ ತನ್ನ ರಾಜಧಾನಿಯಾಗಿ ಮಾಡ್ಕೊಂತೈತಿ. ನೋಡ್ರಿ, ಇದು ಒಂದ್ ಟೈಮ್ ಒಳಗ ಬೇರೆಯವರಿಂದ ಏನ್ ಮಾಡ್ಕೊಂಡಿತ್ತಪ್ಪ ಅಂತಂದ್ರ ಬೇರೆಯವರಿಂದ ಆಳಲ್ಪಟ್ಟಿತ್ತು. ಪ್ರಸ್ತುತ ಏನ್ ಮಾಡತೈತಪ್ಪ ಅಂತಂದ್ರ ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ಕರ್ಸ್ಕೊಳತೈತಿ. ಜಗತ್ತಿನ ದೊಡ್ಡಣ್ಣ. ಇದನ್ ದೊಡ್ಡಣ್ಣ ಅನ್ನಕ್ ಮೇನ್ ರೀಸನ್ ಯಾಕಪ್ಪಾ ಅಂತಂದ್ರ 1945 ಒಳಗ ಜಪಾನಿನ ಹಿರೋಸಿಮಾ ನಗಾಸಕಿ ಒಳಗ ಏನ್ ಮಾಡಿತ್ಪಾ ಅಂತಂದ್ರ ಲಿಟಲ್ ಬಾಯ್ ಮತ್ತ ಫ್ಯಾಟ್ ಮ್ಯಾನ್ ಅನ್ನೋದು. ಯಾವ್ದು? ಲಿಟಲ್ ಮ್ಯಾನ್ ಮತ್ತ ಫ್ಯಾಟ್ ಮ್ಯಾನ್ ಅನ್ನೋದನ್ನ ಬಾಂಬ್ ಅನ್ನ ಹಾಕಿತ್ರಿ. ಈ ಬಾಂಬ್ ದಾಳಿಗೆ ಇನ್ನೂವರೆಗೂ ಅಲ್ಲಿ ಏನ್ ಮಾಡಕ್ ಆಗಂಗಿಲ್ಲ. ಮಕ್ಕಳಾಗಿರ್ಬೋದು ಅಥವಾ ಯಾವ್ದೇ ಜನ ಆಗಿರ್ಬೋದು, ಅಲ್ಲಿ ಹುಡ್ತಕ್ಕಂತ ಮಕ್ಳು ಏನಾಗಿ ಹುಟ್ಟಿರ್ತಾವ ಅಂದ್ರ ಅಂಗವೈಕಲ್ಯತೆಯಿಂದನ ಹುಟ್ಟಿರ್ತಾವ. ಕೃಷಿ ಭೂಮಿ ಹಾಳಾಗಿ ಹೋಗ್ಯದ. ಸಾವಿರಾರು 100 ವರ್ಷದ ಮೇಲ್ಪಟ್ಟು ಅಲ್ಲಿರ್ತಕ್ಕಂತ ಭೂಮಿ ಏನಾಗೈತಿ? ನಾಶ ಆಗಿ ಹೋಗೈತಿ. ಅಲ್ಲಿ ಅತಿ ಹೆಚ್ಚು ಭೂಕಂಪಗಳ ಸಂಭವಿಸ್ತಾವ. ಇಷ್ಟೆಲ್ಲಾ ಮಾಡಿ ಒಬ್ಬರಿಂದ ಆಳಿಸ್ಕೊಂಡು ಆಳ್ವಿಕೆಗೆ ಒಳಪಟ್ಟು ಒಂದ್ ಟೈಮಿಗೆ ಮತ್ತೊಂದು ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡುವಷ್ಟು ಪ್ರಸ್ತುತ ಏನಾಗೈತ್ರಿಪಾ ಅಂತಂದ್ರ ಅಮೆರಿಕಾ ಬೆಳೆದ್ ನಿಂತೈತಿ. ವೈದಿಕ ಕ್ಷೇತ್ರದೊಳಗೂ ಬೆಳೆದ್ ನಿಂತೈತಿ. ಆರ್ಥಿಕ ಕ್ಷೇತ್ರದೊಳಗೂ ಬೆಳೆದ್ ನಿಂತೈತಿ. ಸೈನ್ಯ, ನಾವ್ ಆರ್ಮಿ ಅಂತೇವಲ್ಲ, ಆರ್ಮಿ ಒಳಗುನು ಯಾಕಂತಂದ್ರ ಹೆಚ್ಚು ಏನ ಅಲ್ಲಿ ಇರ್ತಕ್ಕಂತ ಆರ್ಮಿ ಫೋರ್ಸ್ ನಮಗ್ ಕಂಪೇರ್ ಮಾಡ್ಕೊಂಡ್ರ ಅಲ್ಲಿ ಆಧುನಿಕ ಸಲಕರಣೆಗಳು ಅದಾವ. ನಮ್ಮಲ್ಲೂ ಅದಾವ. ಆದ್ರೂ ಅವ್ರಕಿನ್ನ ಅಡ್ವಾನ್ಸ್ ಟೆಕ್ನಾಲಜಿನ ಯಾರು ಯೂಸ್ ಮಾಡ್ಕೊಂತಾರ್ರಿ? ಅಮೆರಿಕಾ ಯೂಸ್ ಮಾಡ್ಕೊಂತಾರ. ಇಷ್ಟೆಲ್ಲಾ ಇದ್ರುನು ಮತ್ ಅವ್ರಿಗೆ ಏನ್ ಬೇಕಾಗ್ಯಾವ? ಇನ್ನೂ 5-6 ರಾಷ್ಟ್ರಗಳ ಒಳಗ ತಮ್ಮ ಅಸ್ತಿತ್ವವನ್ನ ಏನ್ ಮಾಡೋರ್ ಅದಾರ? ಸ್ಥಾಪನೆ ಮಾಡೋರ್ ಅದಾರ.
ಅಸ್ತಿತ್ವವನ್ನ ಸ್ಥಾಪನೆ ಮಾಡೋರದಾರ. ಹಂಗಾದ್ರ ನಾವ್ ಇವತ್ ಯಾವ್ದ್ಯಾವ್ ತಿಳ್ಕೊಂಡ್ವಿಪ್ಪಾ ಅಂತಂದ್ರ ಪ್ರಸ್ತುತ ಅಮೆರಿಕ ಏನ್ ಮಾಡಾತೈತಿ, ಯಾವ್ಯಾವ ರಾಷ್ಟ್ರ ಮೇಲೆ ತನ್ನ ಆಕ್ರಮಣವನ್ನ ಬೀರಾತೈತಿ, ಯಾವ್ಯಾವ ರಾಷ್ಟ್ರಗಳು ಈ ಪ್ರಸ್ತುತವಾಗಿ ಯಾವ ರಾಷ್ಟ್ರವನ್ನ ಆಕ್ರಮಣ ಮಾಡ್ಕೊಂಡಾರ ಅಂದ್ರ ವೆನೆಜುವೆಲಾ, ಇನ್ನು ಯಾವ್ಯಾವ ಆಕ್ರಮಣ ಮಾಡ್ಕೊಂತೇವಿ ಅಂತ ಹೇಳಿದಾರಪ್ಪಾ ಅಂತಂದ್ರ ಕ್ಯೂಬಾ, ಕೊಲಂಬಿಯಾ, ಇರಾನ್, ಆಮೇಲೆ ಗ್ರೀನ್ಲ್ಯಾಂಡ್ ಮತ್ತು ಮೆಕ್ಸಿಕೋನ ಏನ್ ಮಾಡ್ತೇನೆ ಅಂತ ಹೇಳಿದಾರಪ್ಪಾ ಅಂತಂದ್ರ ಇವತ್ತರನ್ನ ಆಕ್ರಮಣ ಮಾಡ್ಕೊಂತೇನಿ ಅಂತ ಹೇಳಿದಾರ. ಆಮೇಲೆ ಇನ್ನೂವರೆಗೂ ನಮ್ಮ ಭಾರತ ಮತ್ತು ಅಮೆರಿಕಾದ್ರ ನಡುವೆ GST ಏನ್ರಿ ಟ್ಯಾಕ್ಸ್ ಪರವಾಗಿ ಏನ್ ನಡೆಯೋದೈತಪ್ಪಾ ಅಂತಂದ್ರ ಮಾತುಕತೆ ನಡೆದೈತಿ, ಇನ್ನು ಪೂರ್ತಿಯಾಗಿ ಬಗೆಹರದಿಲ್ಲ. ಬಗೆಹರದ ಮೇಲೆ ಎಷ್ಟು ಟ್ಯಾಕ್ಸ್ ಅನ್ನ ವಿಧಿಸ್ತಾರ ಅನ್ನೋದ್ರ ಮೇಲೆ, ತೆರಿಗೆಯನ್ನ ಎಷ್ಟು ವಿಧಿಸ್ತಾರ ಅನ್ನೋದ್ರ ಮೇಲೆ ಮತ್ತೊಂದು ಕ್ಲಾಸ್ ಜೊತೆ ನಾನು ನಿಮಗ ಭೇಟಿ ಆಗ್ತೇನಿ. ಇನ್ನು ಯಾರ್ಯಾರು ನಮ್ಮ ಅನನ್ಯ ಅಕಾಡೆಮಿನ ಲೈಕ್ ಶೇರ್ ಮಾಡಿಲ್ಲಲ್ಲ, ದಯವಿಟ್ಟು ಲೈಕ್ ಅಂಡ್ ಶೇರ್ ಮಾಡ್ರಿ. ಧನ್ಯವಾದ.